ಹಾಯ್ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ KR ಟ್ಯುಟೋರಿಯಲ್ಗೆ ಸ್ವಾಗತ ಕೋರ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಸೆಷನ್ನಲ್ಲಿ ನಾವು ಈ ಹಿಂದೆ ನಡೆದಿರ್ತಕ್ಕಂತಹ TET ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂತೆಯೇ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ಸೊಲ್ಯೂಷನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದರೆ ಯಾವ ಉತ್ತರ ಸರಿಯಾಗಿರ್ತದೆ, ಆ ಸರಿಯಾಗಿರ್ತಕ್ಕಂಥ ಉತ್ತರ ಹೇಗೆ ಸರಿಯಾಗಿರ್ತದೆ, ಆಮೇಲೆ ತಪ್ಪಾಗಿರ್ತಕ್ಕಂಥ 3 ಆಯ್ಕೆಗಳು ಯಾವ ರೀತಿ ತಪ್ಪಾಗಿರ್ತವೆ, ಈ ರೀತಿ ಸಂಪೂರ್ಣವಾಗಿರ್ತಕ್ಕಂತಹ ಅನಾಲೈಸಿಸನ್ನು ನಾವು ಈ ಒಂದು ಸೆಷನಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚಿತವಾಗಿ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಒಂದು ಸಿಹಿ ಸುದ್ದಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ KR ಟ್ಯುಟೋರಿಯಲ್ ಕಡೆಯಿಂದಾಗಿ ನಾವು ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀವಿ. TETಗೆ ಸಂಬಂಧಪಟ್ಟಂತೆಯೇ ಪೇಪರ್ 1 ಆಗಿರ್ಬೋದು, ಪೇಪರ್ 2 ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಪೇಪರ್ 2 ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಸಂಬಂಧಪಟ್ಟಂತೆ, ಅದೇ ರೀತಿಯಾಗಿ HSTR ಸಂಬಂಧಪಟ್ಟಂತಹ ಸೋಷಿಯಲ್ ಸೈನ್ಸ್ ಕ್ಲಾಸಸ್ಗಳನ್ನ ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಯಾರಾದರೂ ನಮ್ಮ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗ್ಲಿಕ್ಕೆ ಇಚ್ಛೆ ಇದ್ದರೆ ಏನಪ್ಪ ಅಂದರೆ ಈ ಮೇಲ್ ಕಾಣ್ತಕ್ಕಂತಹ ನಂಬರ್ಗೆ ಕರೆ ಮಾಡಿಕೊಂಡು ನೀವೇನಪ್ಪ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಮೂಲಕ ನಮ್ಮ ಆನ್ಲೈನ್ ತರಗತಿಗಳಿಗೆ ಏನಪ್ಪ ಅಂದರೆ ಜಾಯ್ನ್ ಆಗಬಹುದು. ಇದಕ್ಕಿಂತ ಮುಂಚಿತವಾಗಿ ನಾವು GPSTR ಸಂಬಂಧಪಟ್ಟಂತೆಯೇ ಆನ್ಲೈನ್ ಕ್ಲಾಸಸ್ ಮಾಡಿದ್ದೀವಿ. ಆಲ್ಮೋಸ್ಟ್ ಆಲ್ ನಮ್ಮ ಕ್ಲಾಸಸ್ಗಳಿಂದ ಬಹುತೇಕ ಪ್ರಶ್ನೆಗಳು ಆ್ಯಸ್ ಇಟ್ ಈಸ್ ಆಗಿ ಏನಪ್ಪ ಅಂದರೆ ಈ ಒಂದು ಮೇನ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ಬಹಳಷ್ಟು ಖುಷಿ ತಂದಿರತಕ್ಕಂಥ ವಿಷಯ. ಅಂದರೆ ಸಕ್ಸಸ್ಫುಲ್ ಆಗಿ GPSTR CET ಬ್ಯಾಚನ್ನು ನಾವು ಪೂರ್ಣಗೊಳಿಸಿದ್ವಿ. ಅಂದರೆ ನಾವು ಮಾಡಿರ್ತಕ್ಕಂತಹ ಕ್ಲಾಸಸ್ ಆಗಿರ್ಬೋದು, ತೆಗೆದುಕೊಂಡಿರ್ತಕ್ಕಂತಹ ಟೆಸ್ಟಸ್ಗಳಾಗಿರ್ಬೋದು, ಆ ಟೆಸ್ಟ್ಗಳಿಂದ ಕೆಲವೊಂದು ಕ್ವಶನ್ಗಳು ಡೈರೆಕ್ಟಾಗಿ ಹಾಗೆ ಬಂದಿರತಕ್ಕಂಥದ್ದು. ಬಹುತೇಕ ಎಲ್ಲ ಪ್ರಶ್ನೆಗಳು ನಮ್ಮ ಕ್ಲಾಸಸ್ಸಂದೇ ಬಂದಿರತಕ್ಕಂಥದ್ದು. ಆಲ್ಮೋಸ್ಟ್ ಆಲ್ ಕ್ವಶನ್ಸಲ್ಲಿ ಕವರ್ ಆಗಿರ್ತಕ್ಕಂಥದ್ದು. ಆ ಒಂದು ಸಕ್ಸಸ್ ನಂತರ, ಆ ಒಂದು ಯಶಸ್ಸಿನ ನಂತರ ಅದೇ ಒಂದು ದಾರಿ ಇಟ್ಕೊಂಡು ನಾವೀಗ TET ಮತ್ತು HSTR ಬ್ಯಾಚನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹೀಗಾಗಿ ಯಾರಾದರೂ TET ಪೇಪರ್ 1, ಪೇಪರ್ 2 ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಪೇಪರ್ 2 ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಆಗಿರ್ಬೋದು, ಆಮೇಲೆ ಹೈಸ್ಕೂಲ್ ಟೀಚರ್ HSTR ಸಂಬಂಧಪಟ್ಟಂತೆ ಸೋಷಿಯಲ್ ಸೈನ್ಸ್ ಬ್ಯಾಚ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಯಾರಾದರೂ TET ಆಸ್ಪರೆಂಟ್ ಆಗಿರ್ಬೋದು ಅಥವಾ HSTR ಆಸ್ಪರೆಂಟ್ಗಳಾಗಿರ್ಬೋದು ನಮ್ಮ ಆನ್ಲೈನ್ ತರಗತಿಗಳಿಗೆ ಜಾಯಿನ್ ಆಗಲು ಇಷ್ಟ ಇದ್ರೆ ದಯವಿಟ್ಟು ಇಲ್ಲಿ ಕಾಣ್ತಕ್ಕಂತಹ 8217724706 8217724706 ಈ ನಂಬರ್ಗೆ ಕರೆ ಮಾಡೋ ಮೂಲಕ ನಮ್ಮ ತರಗತಿಗಳಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಏನಪ್ಪ ಅಂದರೆ ನಮ್ಮ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್. ನಾವು ಈ ಒಂದು ಸೆಷನ್ನಿನ ಒಂದು ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಏನಪ್ಪ ಅಂದರೆ ಪ್ರೀವಿಯಸ್ TET ಪೇಪರ್, ಅದಕ್ಕೆ ವಿಶೇಷವಾಗಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ಸೊಲ್ಯೂಷನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರ ನೋಡ್ಕೊಂಬೋಣ. ಪ್ರಶ್ನೆ ನಂಬರ್ 1 ಏನಪ್ಪ ಅಂದರೆ ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆ. ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು ಅಂತ ಕೊಟ್ಟಿದ್ದಾರೆ. ಆಪ್ಷನ್ 1 ಮ್ಯಾಕ್ಸ್ ಮುಲ್ಲರ್, ಆಪ್ಷನ್ 2 ವಿಲಿಯಂ ಜೋನ್ಸ್, ಆಪ್ಷನ್ 3 ಅಬೆಡೋಬಾಸ್, ಆಪ್ಷನ್ 4 ಕೋಲ್ಬ್ರುಕ್ ಅಂತ ಆಪ್ಷನ್ಸ್ ಇದಾವೆ. ಈಗಾಗಲೇ ಎಲ್ರಿಗೂ ಆನ್ಸರ್ ಗೊತ್ತಾಗಿರ್ಬೋದು. ದಿ ಏಷ್ಯಾಟಿಕ್ ಸೊಸೈಟಿ ಅಂತಕ್ಕಂಥ ಸಂಸ್ಥೆಯನ್ನು ವಿಲಿಯಂ ಜೋನ್ಸ್ ಅಂತಕ್ಕಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿ ಬ್ರಿಟಿಷ್ ನ್ಯಾಯಾಧೀಶರು ಏನಪ್ಪ ಅಂದರೆ ಸ್ಥಾಪಿಸಿರ್ತಕ್ಕಂಥದ್ದು. ಒಂಚೂರು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಇಲ್ಲಿ ಅರ್ಥ ಮಾಡ್ಕೋಬೇಕು ನೀವು ಇಲ್ಲಿಗ ಏನಪ್ಪ ಅಂತಂದರೆ ನಮ್ಮ ಭಾರತೀಯ ಶಾಸ್ತ್ರ ಆಗಿರ್ಬೋದು ಅಥವಾ ಇಂಡಾಲಜಿ ಅಂತ ಕರಿತೀವಿ. ಭಾರತೀಯ ಶಾಸ್ತ್ರ ಅಥವಾ ಇಂಡಾಲಜಿ ಅಂತಕ್ಕಂಥ ಏನು ಅಧ್ಯಯನ ಅದಲ್ಲ, ಆ ಅಧ್ಯಯನಕ್ಕೆ ಮಹತ್ವದಾಯಕವಾಗಿರ್ತಕ್ಕಂತಹ ಹೆಜ್ಜೆ ಇಟ್ಟಿರುವಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿ ಯಾರಪ್ಪ ಅಂದ್ರೆ ವಿಲಿಯಂ ಜೋನ್ಸ್ ಅಂತಕ್ಕಂಥದ್ದು. ಸರ್ ವಿಲಿಯಂ ಜೋನ್ಸ್ ಅವರು ನಮ್ಮ ಭಾರತೀಯ ಶಾಸ್ತ್ರ ಅಥವಾ ಇಂಡಾಲಜಿಯ ಅಧ್ಯಯನಕ್ಕೆ ಮಹತ್ವದಾಯಕವಾಗಿರ್ತಕ್ಕಂತಹ ಹೆಜ್ಜೆ ಇಟ್ಟಿರುವಂತಹ ಒಬ್ಬ ಬ್ರಿಟಿಷ್ ಅಥವಾ ಇಂಗ್ಲಿಷ್ ಅಧಿಕಾರಿ ಆಗಿರ್ತಕ್ಕಂಥದ್ದು. ಇವರೇನಪ್ಪ ಅಂತಂದರೆ ಬಂಗಾಳದಾಗಿರ್ತಕ್ಕಂತಹ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಿರತಕ್ಕಂಥ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ 1784ರಲ್ಲಿ ನೋಡಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ. 1784ರಲ್ಲಿ ದಿ ಏಷ್ಯಾಟಿಕ್ ಸೊಸೈಟಿ ಅಂತಕ್ಕಂತಹ ಸಂಸ್ಥೆಯನ್ನು ಕೋಲ್ಕತ್ತಾ ಅಥವಾ ಈಗಿನ ಕೋಲ್ಕತ್ತಾ ಅಂತ ಕರಿತೀವಿ. ಆಗಿನ ಕಲ್ಕತ್ತಾ ಅಥವಾ ಈಗಿನ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ರಿ. ದಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥವ್ರು ಯಾರು? ವಿಲಿಯಂ ಜೋನ್ಸ್ ಅಂತಕ್ಕಂಥ ವ್ಯಕ್ತಿ, ಸರ್ ವಿಲಿಯಂ ಜೋನ್ಸ್. ಸರಿನಾ? ಎಷ್ಟು ಸ್ಟಾರ್ಟ್ ಮಾಡಿದ್ರು? 1784ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಎಲ್ಲಿ? ಕಲ್ಕತ್ತಾ ಅಥವಾ ಈಗಿನ ಕೋಲ್ಕತ್ತಾ ಅಂತಕ್ಕಂಥ ಸ್ಥಳದಲ್ಲಿ ಇದನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು.
ಸರಿನಾ. ಈ ವಿಲಿಯಂ ಜೋನ್ಸ್ ಬಗ್ಗೆ ತಿಳ್ಕೊಬೇಕಾಗಿತ್ತು ಅಂತಂದ್ರೆ ಇವರು ಭಾರತೀಯ ಶಾಸ್ತ್ರ ಅಥವಾ ಇಂಡಾಲಜಿ ಅಂತಕ್ಕಂಥ ಏನು ಅಧ್ಯಯನದಲ್ಲ, ಆ ಭಾರತೀಯ ಶಾಸ್ತ್ರದ ಅಧ್ಯಯನಕ್ಕೆ ಮಹತ್ವದಾಯಕವಾಗಿರ್ತಕ್ಕಂಥ ಹೆಜ್ಜೆ ಇಟ್ಟಿರುವಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ. ಇವರು ಭಾರತಕ್ಕೆ ಬಂದು ಬಂಗಾಳದಾಗಿರ್ತಕ್ಕಂತಹ ನೋಡ್ರಿ, ಈಗೇನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಡೆಲ್ಲಿಗೆ ಅದ, ಬಟ್ ಮೊದಲೇನಾಗಿತ್ತು ಬಂಗಾಳದಾಗಿತ್ತು. ಹೀಗಾಗಿ ಆ ಬಂಗಾಳದಾಗಿರ್ತಕ್ಕಂತಹ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಭಾರತಕ್ಕೆ ಬರ್ತಾರೆ. ಏನಪ್ಪ ಅಂದರೆ ಇಲ್ಲಿ ಬಂದಿರತಕ್ಕಂಥ ಇವರೇನಪ್ಪ ಅಂದರೆ ಸಾಹಿತ್ಯ ಆಸಕ್ತಿ ಹೊಂದಿರತಕ್ಕಂಥ ಇವರು 1784ರಲ್ಲಿ ದಿ ಏಸ್ಥೆಟಿಕ್ ಸೊಸೈಟಿಯನ್ನು ಕೋಲ್ಕತ್ತಾದಾಗ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಅಲ್ಲದೆ ಇವ್ರ ಬಗ್ಗೆ ಇನ್ನೊಂಚೂರು ತಿಳ್ಕೊಬೇಕಾಗಿತ್ತು ಅಂತಂದರೆ, ಬಹುಭಾಷಾ ಪಂಡಿತರಾಗಿರ್ತಕ್ಕಂತಹ ಈ ವಿಲಿಯಂ ಜೋನ್ಸ್ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾರ, ಗೀತ ಗೋವಿಂದ, ಮಾನವ ಧರ್ಮಶಾಸ್ತ್ರ ಅಂತಕ್ಕಂತಹ ಗ್ರಂಥಗಳು ಮತ್ತು ಕಾಳಿದಾಸ ಬರೆದಿರ್ತಕ್ಕಂತಹ ಶಾಕುಂತಲ ಕೃತಿಯನ್ನು ಏನು ಮಾಡ್ತಾರೆ, ಸಂಸ್ಕೃತದಿಂದ ಇಂಗ್ಲಿಷ್ ಭಾಷೆಗೆ ಅನುವಾದ ಕೂಡ ಮಾಡ್ತಾರೆ. ಅಷ್ಟೊಂದು ಸಾಹಿತ್ಯ ಅಭಿಮಾನ ಹೊಂದಿದ್ರು ವಿಲಿಯಂ ಜೋನ್ಸ್ ಅಂತಕ್ಕಂಥವ್ರು. ಇದು ತಲೆಗಿರಬೇಕು. ಇದು ಅರ್ಥ ಆಯ್ತಾ ಫ್ರೆಂಡ್ಸ್? ದಿ ಏಸ್ಥೆಟಿಕ್ ಸೊಸೈಟಿ, ವಿಲಿಯಂ ಜೋನ್ಸ್ 1784 ಕೋಲ್ಕತ್ತಾ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ವಿಲಿಯಂ ಜೋನ್ಸ್ ಮೂಲತಃ ಇಂಗ್ಲೆಂಡ್ನ ಒಬ್ಬ ಅಧಿಕಾರಿ. ಇವರು ಬಂಗಾಳದಲ್ಲಿ ನ್ಯಾಯಾಧೀಶರಾಗಿ ಬಂದಿರ್ತಕ್ಕಂಥ ಇವರು ಸಾಹಿತ್ಯ ಅಭಿರುಚಿ ಕೈಗೊಂಡು ಏನಪ್ಪಾ ಅಂತಂದ್ರೆ ಸಾಹಿತ್ಯದ ಬಗ್ಗೆ ಬಹಳಷ್ಟು ಆಸಕ್ತಿ ಅಭಿರುಚಿ ಹೊಂದಿರತಕ್ಕಂಥದ್ದು. ಬಹುಭಾಷಾ ಪಂಡಿತರಾಗಿರ್ತಕ್ಕಂಥ ಇವ್ರು ಏನು ಮಾಡ್ತಾರೆ, ಗೀತ ಗೋವಿಂದ ಮತ್ತು ಮಾನವ ಧರ್ಮಶಾಸ್ತ್ರ ಅಂತಕ್ಕಂಥ ಗ್ರಂಥ ರಚನೆ ಮಾಡ್ತಾರೆ. ಅದ್ರ ಜೊತೆಯಾಗಿ ನಮ್ಮ ಕಾಳಿದಾಸ ಬರೆದಿರ್ತಕ್ಕಂತಹ ಶಾಕುಂತಲ ಅಂತಕ್ಕಂಥ ಕೃತಿಯನ್ನು ಸಂಸ್ಕೃತ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಕೂಡ ಮಾಡ್ತಾರೆ. ಇದು ವಿಲಿಯಂ ಜೋನ್ಸ್ ಬಗ್ಗೆ ಇರ್ತಕ್ಕಂಥ ಒಂದು ಮಾಹಿತಿ. ನೆಕ್ಸ್ಟ್ ಏನಪ್ಪ ಅಂತಂದರೆ, ನೆಕ್ಸ್ಟ್ ನೋಡ್ತಾ ಬರೋಣ. ಇಲ್ಲಿ ಮ್ಯಾಕ್ಸ್ ಮುಲ್ಲರ್, ಆಪ್ಷನ್ 1 ಮ್ಯಾಕ್ಸ್ ಮುಲ್ಲರ್ ಅದಲ್ಲ. ಹೀಗೆ ಭಾರತೀಯ ಅಧ್ಯಯನ ಶಾಸ್ತ್ರಕ್ಕೆ ಅಥವಾ ಭಾರತ ಶಾಸ್ತ್ರ ಅಧ್ಯಯನಕ್ಕೆ ಮಹತ್ವದಾಯಕವಾಗಿರ್ತಕ್ಕಂಥ ಹೆಜ್ಜೆ ಇಟ್ಟಿರುವಂತಹ ಮತ್ತೊಬ್ಬ ಪ್ರಮುಖ ಪೌರಾತ್ಯವಾದಿ ಅಥವಾ ಭಾರತೀಯ ಶಾಸ್ತ್ರಜ್ಞರಪ್ಪ ಅಂದ್ರೆ ಮ್ಯಾಕ್ಸ್ ಮುಲ್ಲರ್ ಅಂತಕ್ಕಂಥ ವ್ಯಕ್ತಿ. ವಿಲಿಯಂ ಜೋನ್ಸ್ ಅಂತೂ ಭಾರತೀಯ ಶಾಸ್ತ್ರದ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿದ್ರು. ಅಲ್ಲಿರ್ತಕ್ಕಂಥ ಇನ್ನೊಬ್ಬ ಪ್ರಮುಖವಾದ ವ್ಯಕ್ತಿ ಯಾರಂದ್ರೆ ಮ್ಯಾಕ್ಸ್ ಮುಲ್ಲರ್. ಇವರು ಮೂಲತಃ ಜರ್ಮನ್ ದೇಶದವರು. ಮ್ಯಾಕ್ಸ್ ಮುಲ್ಲರ್ ಯಾವ ದೇಶದವರು ಪ್ರಶ್ನೆ ಬಹಳ ಸಲ ರೈಸ್ ಆಗಿದೆ. ಮ್ಯಾಕ್ಸ್ ಮುಲ್ಲರ್ ಮೂಲತಃ ಜರ್ಮನ್ ದೇಶದವರು. ಇವರು ಪ್ರಮುಖವಾಗಿರ್ತಕ್ಕಂತಹ ಕೃತಿ ಯಾವುದು, ಬುಕ್ ಯಾವುದಪ್ಪ ಅಂದರೆ ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಅಂತಕ್ಕಂಥ ಹೆಸರಿನಾಗ 50 ಸಂಪುಟಗಳನ್ನು ಇಂಗ್ಲಿಷ್ಗೆ ತಂದಿರತಕ್ಕಂಥದ್ದು. ನೋಡಿ, ಮ್ಯಾಕ್ಸ್ ಮುಲ್ಲರ್ ಇಲ್ಲಿಂದ ಮೂಲತಃ ಅವರು ಜರ್ಮನ್ ದೇಶದವರು. ಇವರು ಪ್ರಮುಖವಾಗಿರ್ತಕ್ಕಂಥ ಬುಕ್ ಯಾವುದು, ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಅಂತಕ್ಕಂಥ ಒಂದು ಬುಕ್ಕನ್ನು ಬರೆದಿರ್ತಕ್ಕಂಥದ್ದು. ನೆಕ್ಸ್ಟ್ ಬರೋಣ, ಥರ್ಡ್ ಆಪ್ಷನ್ಸ್ ಅಬೆ ಡುಬಾಸ್. ಈ ಅಬೆ ಡುಬಾಸ್ ಅಂತಕ್ಕಂಥವ್ರು ಯಾರಪ್ಪ ಅಂತಂದರೆ, ಇವರು ಮೂಲತಃ ಫ್ರೆಂಚ್ ದೇಶದ ಒಬ್ಬ ಮಿಷನರಿ. ಅರ್ಥ ಏನು, ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡೋ ಸಲುವಾಗಿ, ಕ್ರೈಸ್ತ ಧರ್ಮವನ್ನು ಪ್ರಸಾರ ಮಾಡೋ ಸಲುವಾಗಿ ನಮ್ಮಲ್ಲಿ ಬಂದಿರತಕ್ಕಂಥ ಒಬ್ಬ ಕ್ರೈಸ್ತ ಧರ್ಮನಿಯಾಯಿ. ಹೌದಾ? ಹೀಗೆ ಈ ಅಬೆ ಡುಬಾಸ್ ಅಂತಕ್ಕಂಥ ವ್ಯಕ್ತಿ ಒಬ್ಬ ಕ್ರೈಸ್ತ ಮಿಷನರಿ, ಅಲ್ಲದೆ ಫ್ರೆಂಚ್ ದೇಶದ ಕ್ರೈಸ್ತ ಮಿಷನರಿ ಆಗಿರ್ತಕ್ಕಂಥದ್ದು. ಹೀಗೆ ಫ್ರೆಂಚ್ ದೇಶದ ಮಿಷನರಿ ಆಗಿರ್ತಕ್ಕಂತಹ ಅಬೆ ಡುಬಾಸ್ ಭಾರತ ದೇಶಕ್ಕೆ ಬರ್ತಾರೆ. ಅದರ ವಿಶೇಷವಾಗಿ ಕರ್ನಾಟಕದ ಶ್ರೀರಂಗಪಟ್ಟಣ ಬಳಿ ಬಂದು, ಆ ಶ್ರೀರಂಗಪಟ್ಟಣ ಬಳಿ ಇರ್ತಕ್ಕಂತಹ ಗಂಜಾಮ್ ಅಂತಕ್ಕಂತಹ ಒಂದು ಸ್ಥಳ, ಎಲ್ಲಿ ಗಂಜಾಮ್ ಅಂತಕ್ಕಂಥ ಒಂದು ಸ್ಥಳ, ಆ ಗಂಜಾಮ್ ಅಂತಕ್ಕಂಥ ಸ್ಥಳಕ್ಕೆ ಬಂದು ನೆಲೆಸ್ಕೊಂಡ್ಬಿಡ್ತಾರೆ. ನೆಲೆಸ್ಕೊಂಡಿರ್ತಕ್ಕಂಥ ಇವರು ಸ್ಥಳೀಯ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು, ಇಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಒಂದು ಸನ್ಯಾಸಿ ಅಂತ ಬದುಕ್ತಾರೆ. ಸಾಧು ಸನ್ಯಾಸಿ ಇರ್ತಾರಲ್ಲ, ಆ ಸನ್ಯಾಸಿ ಅಂತ ಬದುಕ್ತಾರೆ. ಹೀಗೆ ಸನ್ಯಾಸಿಯಂತೆ ಇವರು ಬದುಕಿದ ಸಲುವಾಗಿ ಇವ್ರಿಗೆ ಜನ ಏನಂತ ಕರಿತಿದ್ರು, ದೊಡ್ಡ ಸ್ವಾಮಿಯವರು ಅಂತ ಕರಿತಾ ಇದ್ರು. ಕ್ಲಿಯರ್ ಆಯ್ತಾ ಫ್ರೆಂಡ್ಸ್? ಅಬೆ ಡುಬಾಸ್ ಮೂಲತಃ ಫ್ರೆಂಚ್ ದೇಶದ ಕ್ರೈಸ್ತ ಮಿಷನರಿ. ಇವರು ಭಾರತಕ್ಕೆ ಬಂದರು. ವಿಶೇಷವಾಗಿ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಹತ್ತಿರ ಇರ್ತಕ್ಕಂತಹ ಗಂಜಾಮ್ ಅಂತಕ್ಕಂಥ ಸ್ಥಳಕ್ಕೆ ಬಂದು ನೆಲೆಸ್ತಾರೆ. ಇಲ್ಲಿ ಬಂದು ನೆಲೆಸಿರ್ತಕ್ಕಂಥ ಇವರು ಇಲ್ಲಿಯ ಸಂಸ್ಕೃತಿಯನ್ನು, ಸ್ಥಳೀಯ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಒಬ್ಬ ಸನ್ಯಾಸಿಯಂತೆ ಜೀವನ ಮಾಡ್ತಾರೆ. ಹೀಗೆ ಸನ್ಯಾಸಿಯಂತೆ ಜೀವನ ಮಾಡಿರ್ತಕ್ಕಂಥ ಇವರನ್ನು ಕಂಡಿರ್ತಕ್ಕಂಥ ಜನ ಏನು ಮಾಡ್ತಾರೆ, ಇವರನ್ನು ದೊಡ್ಡ ಸ್ವಾಮಿಯವರು ಅಂತ ಕರಿತಾ ಹೋಗ್ತಾರೆ. ಹಾಗಾದರೆ ಇವ್ರು ಬರೆದಿರ್ತಕ್ಕಂಥ ಪ್ರಮುಖವಾದ ಕೃತಿಗಳು ಯಾವುವು ಅಂತಂದರೆ, ಹಿಂದೂ ಮ್ಯಾನರ್ಸ್, ಕಸ್ಟಮ್ಸ್ ಆ್ಯಂಡ್ ಸೆರೆಮನೀಸ್ ಅಂತಕ್ಕಂತಹ ಕೃತಿಯನ್ನು ಇವರು ಬರೆದಿರ್ತಕ್ಕಂಥದ್ದು. ಇದು ಅಬೆ ಡುಬಾಸ್ ಬಗ್ಗೆ ಇರ್ತಕ್ಕಂತಹ ಒಂದಿಷ್ಟು ಮಾಹಿತಿ ಫ್ರೆಂಡ್ಸ್. ನೆಕ್ಸ್ಟ್ ಬರ್ತಕ್ಕಂಥವ್ರು ಕೋಲ್ಬ್ರುಕ್. ಈ ಕೋಲ್ಬ್ರುಕ್ ಕೂಡ ಏನಪ್ಪ ಅಂದರೆ ಈಗೇನು ಭಾರತ ಚರಿತ್ರೆಯನ್ನು ವಿವಿಧ ಘಟ್ಟಗಳಲ್ಲಿ ಪರಿಚಯಿಸಿರ್ತಕ್ಕಂತಹ ಪ್ರಮುಖ ಸಾಹಿತಿಗಳಲ್ಲಿ ಕೋಲ್ಬ್ರುಕ್ ಕೂಡ ಒಬ್ಬರಾಗಿರ್ತಾರೆ. ಹೀಗಾಗಿ ಇಲ್ಲಿರ್ತಕ್ಕಂತಹ 91ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ವಿಲಿಯಂ ಜೋನ್ಸ್. ನಾವು ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ಕೊಂಡು ಬರ್ತಾ ಹೋಗಿದ್ದೀವಿ ಫ್ರೆಂಡ್ಸ್. ನೆಕ್ಸ್ಟು ಪ್ರಶ್ನೆ ನಂಬರ್ 92.
92nd ಪ್ರಶ್ನೆ, ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞೆ ಯಾರು ಅಂತ ಪ್ರಶ್ನೆ. ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞೆ ಯಾರು? ಆಪ್ಷನ್ 1 ಎಸ್.ಎಫ್. ಶೂಟ್ ಅಂತಕ್ಕಂಥವ್ರು, ಆಪ್ಷನ್ 2 ಎಮ್.ಎನ್. ಹೊಟೆಪ್ ಅಂತಕ್ಕಂಥವ್ರು, ಆಪ್ಷನ್ 3 ಥಟ್ಮೋಸ್, ಆಪ್ಷನ್ 4 ಕ್ಲಿಯೋಪಾತ್ರ ಅಂತ. ಫ್ರೆಂಡ್ಸ್, ಇಲ್ಲಿ ಆಲ್ರೆಡಿ ನಾನು ಟಿಕ್ ಮಾಡಿದ್ದೀನಿ. ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞೆ ಯಾರಪ್ಪ ಅಂತಂದರೆ ಎಸ್.ಎಫ್. ಶೂಟ್ ಅಂತಕ್ಕಂಥವ್ರು. ನೀವು ಈಗಾಗಲೇ ಏನಾದರೂ ಈಜಿಪ್ಟ್ ನಾಗರಿಕತೆ ಅಂತ ಓದಿದಾದ್ರೆ ಅಲ್ಲಿ ಕರೆಕ್ಟಾಗಿ ಗೊತ್ತಾಗಿರ್ತದೆ ನಿಮ್ಗೆ. ಈಜಿಪ್ಟ್ ನಾಗರಿಕತೆಗಳಲ್ಲಿ ಬರ್ತಕ್ಕಂತಹ ರಾಜರುಗಳನ್ನ ನಾವೇನು ಕರಿತಿದ್ವಿ, ಫೇರೋ ಅಂತ ಕರಿತಾ ಇದ್ವಿ. ಆ ಬರ್ತಕ್ಕಂತಹ ರಾಜರುಗಳ ಲಿಸ್ಟಲ್ಲಿ ಎಸ್.ಎಫ್. ಶೂಟ್ ಕೂಡ ಒಬ್ಬರಾಗಿರ್ತಾರೆ. ಈ ಎಸ್.ಎಫ್. ಶೂಟ್ ಏನಪ್ಪ ಅಂತಂದರೆ ಥಟ್ಮೋಸ್ ಅಂತ ಏನಾರಲ್ಲ, ಈಗ ನಾವು ಆಪ್ಷನ್ ಸಿ ನೋಡ್ತೀವಲ್ಲ ಥಟ್ಮೋಸ್, ಈ ಥಟ್ಮೋಸನ ಮಗಳಾಗಿರ್ತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂತಹ ಈಜಿಪ್ಟ್ ನಾಗರಿಕತೆ ಬರ್ತಕ್ಕಂತಹ ಫೇರೋಗಳಲ್ಲಿ ರಾಜರುಗಳಲ್ಲಿ ಥಟ್ಮೋಸ್ ಕೂಡ ಒಬ್ಬರು. ಈ ಥಟ್ಮೋಸ್ ಒಬ್ಬ ಮಹಾನ್ ದಿಗ್ವಿಜಯಶಾಲಿಯಾಗಿದ್ದರು. ಈ ಥಟ್ಮೋಸನ ಮಗಳು ಮತ್ತು ಥಟ್ಮೋಸನ ಉತ್ತರಾಧಿಕಾರಿಯಾಗಿರ್ತಕ್ಕಂಥವ್ರೆ ಈ ಒಂದು ಎಸ್.ಎಫ್. ಶೂಟ್. ಹೀಗಾಗಿ ಈ ಥಟ್ಮೋಸನ ತನಕ ಎಲ್ಲ ಏನಪ್ಪ ಅಂದರೆ ಜೆಂಟ್ಸ್ ಸಾಮ್ರಾಟ್ರೆ ಆಳ್ವಿಕೆ ಮಾಡಿದ್ರು. ಥಟ್ಮೋಸ್ ಆದಮೇಲೆ ಇವಳ ಮಗಳಾಗಿರ್ತಕ್ಕಂತಹ ಎಸ್.ಎಫ್. ಶೂಟ್ ಅಧಿಕಾರಕ್ಕೆ ಬರ್ತಾರೆ. ಹೀಗಾಗಿ ಈಜಿಪ್ಟ್ ನಾಗರಿಕತೆ ಮೂಲಕ ಏನಪ್ಪ ಅಂದರೆ ಜಗತ್ತಿಗೆ ಮೊಟ್ಟ ಮೊದಲ ಸಾಮ್ರಾಜ್ಞೆ ಆಡಳಿತ ಮಾಡಿರ್ತಕ್ಕಂಥದ್ದು ಆಗಿರ್ತದ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಎಸ್.ಎಫ್. ಶೂಟ್ ಅಂತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ಎಸ್.ಎಫ್. ಶೂಟ್ ಯಾರು ಅಂತಂದರೆ ಈಜಿಪ್ಟ್ನ ನಾಗರಿಕತೆಯಲ್ಲಿ ಬರ್ತಕ್ಕಂತಹ ಈಜಿಪ್ಟನ್ನು ಆಳ್ವಿಕೆ ಮಾಡಿರ್ತಕ್ಕಂತಹ ಫೇರೋಗಳಲ್ಲಿ ಇವರೊಬ್ಬರಾಗಿರ್ತಾರೆ. ಇವ್ರ ತಂದೆ ಥಟ್ಮೋಸ್, ಥಟ್ಮೋಸನ ಮಗಳು ಮತ್ತು ಉತ್ತರಾಧಿಕಾರಿಯಾಗಿ ಎಸ್.ಎಫ್. ಶೂಟ್ ಇರ್ತಾರೆ. ಇವ್ರ ವಿಶೇಷತೆ ಏನಪ್ಪ ಅಂದ್ರೆ ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞೆ ಆಗಿರ್ತಕ್ಕಂಥದ್ದು. ಇನ್ ಥಟ್ಮೋಸ್ ಬಂದಾಗ ಥಟ್ಮೋಸ್ ಈತ ಒಬ್ಬ ಮಹಾನ್ ದಿಗ್ವಿಜಯಶಾಲಿ ಅಂತ ಮಾತ್ರ ಹೇಳ್ಬೋದು. ಅಲ್ಲದೆ ಈಜಿಪ್ಟ್ ಅನ್ನು ಆಳಿರ್ತಕ್ಕಂತಹ ಪ್ರಮುಖ ಸಾಮ್ರಾಟರಲ್ಲಿ, ಪ್ರಮುಖ ಫೇರೋಗಳಲ್ಲಿ, ಪ್ರಮುಖ ರಾಜರುಗಳಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳ್ತಾ ಹೋಗ್ಬೋದು ಫ್ರೆಂಡ್ಸ್. ಇನ್ ಆಪ್ಷನ್ 2 ಅಮೆನ್ ಹೊಟೆಪ್ ಅಂತ ಬಂದಾಗ ಈ ಅಮೆನ್ ಹೊಟೆಪ್ ಕೂಡ ಏನಪ್ಪ ಅಂದರೆ ಇವರು ಕೂಡ ಈಜಿಪ್ಟ್ ಅನ್ನು ಆಳ್ವಿಕೆ ಮಾಡಿರ್ತಕ್ಕಂತಹ ಫೇರೋಗಳಲ್ಲಿ ಒಬ್ಬರಾಗಿರ್ತಕ್ಕಂಥದ್ದು, ಸಾಮ್ರಾಟಗಳಲ್ಲಿ ಒಬ್ಬರಾಗಿರ್ತಕ್ಕಂಥದ್ದು. ಈ ಅಮೆನ್ ಹೊಟೆಪ್ ಅಂತಕ್ಕಂಥ ವ್ಯಕ್ತಿ ಹರಲ್ಲ, ಇವರು ತಮ್ಮ ದಿಗ್ವಿಜಯದ ಮೂಲಕ ರಾಜ್ಯವನ್ನು ವಿಸ್ತರಿಸಿ ಅದನ್ನು ಒಂದು ಸಾಮ್ರಾಜ್ಯವನ್ನಾಗಿಸಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತದಪ್ಪ ಅಂದ್ರೆ ಅಮೆನ್ ಹೊಟೆಪ್ಗೆ ಸಲ್ತಕ್ಕಂಥದ್ದು. ಅಮೆನ್ ಹೊಟೆಪ್ ಆದ್ಮೇಲೆ ಅಧಿಕಾರ ಬರ್ತಕ್ಕಂಥ ಥಟ್ಮೋಸ್ ಆದ್ಮೇಲೆ ಬರ್ತಕ್ಕಂಥವ್ರು ಎಸ್.ಎಫ್. ಶೂಟ್ ಅಂತಕ್ಕಂಥವ್ರು. ತಿಳಿತಾ? ಅಮೆನ್ ಹೊಟೆಪ್ ಅಂತ ಬಂದಾಗ ನೀವೇನು ತಿಳ್ಕೊಂಡಿರ್ಬೇಕು, ಈತ ಈಜಿಪ್ಟ್ ಅನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಫೇರೋಗಳಲ್ಲಿ ಒಬ್ಬರಾಗಿರ್ತಕ್ಕಂಥದ್ದು. ಇವರ ಪ್ರಮುಖವಾಗಿರ್ತಕ್ಕಂಥ ಸಾಧನೆ ಅಂತ ಬಂದಾಗ ಇವರು ದಿಗ್ವಿಜಯದ ಮೂಲಕ ತನ್ನ ರಾಜ್ಯವನ್ನು ವಿಸ್ತರಿಸಿ ಅದನ್ನು ಸಾಮ್ರಾಜ್ಯವನ್ನಾಗಿಸಿರ್ತಕ್ಕಂತಹ ಕೀರ್ತಿ ಅಮೆನ್ ಹೊಟೆಪ್ಗೆ ಸಲ್ತಕ್ಕಂಥದ್ದು. ಅಮೆನ್ ಹೊಟೆಪ್ ಆದ್ಮೇಲೆ ಅಧಿಕಾರಕ್ಕೆ ಬರ್ತಕ್ಕಂತಹ ಈಜಿಪ್ಟ್ನ ಫೇರೋ ಯಾರು? ಥಟ್ಮೋಸ್. ಈತ ಕೂಡ ಒಬ್ಬ ಮಹಾನ್ ದಿಗ್ವಿಜಯಶಾಲಿ ಆಗಿರ್ತಕ್ಕಂಥದ್ದು. ಥಟ್ಮೋಸ್ ಆದ್ಮೇಲೆ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಅವನ ಮಗಳು ಮತ್ತು ಉತ್ತರಾಧಿಕಾರಿ ಆಗಿರ್ತಕ್ಕಂಥ ಎಸ್.ಎಫ್. ಶೂಟ್. ಇವಳು ಪ್ರಪಂಚದ ಪ್ರಪ್ರಥಮ ಅಥವಾ ಮೊಟ್ಟ ಮೊದಲ ಸಾಮ್ರಾಜ್ಞೆ ಅಂತಕ್ಕಂತಹ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥ ವ್ಯಕ್ತಿ. ನೆಕ್ಸ್ಟ್ ಬರ್ತದ ಆಪ್ಷನ್ 4 ಕ್ಲಿಯೋಪಾತ್ರ. ಯಾರೀಕೆ ಅಂತಕ್ಕಂಥದ್ದು. ಈ ಕ್ಲಿಯೋಪಾತ್ರ ಯಾರಪ್ಪ ಅಂತಂದರೆ ಈಜಿಪ್ಟಿನ ರಾಣಿಯಾಗಿರ್ತಕ್ಕಂಥದ್ದು. ತಿಳಿತಾ? ಈಕೆ ಏನಪ್ಪ ಅಂತಂದರೆ ಈ ಒಂದು ಮನೆತನದ ಕೊನೆಯ ಆಡಳಿತಗಾರ್ತಿ ಆಗಿರ್ತಕ್ಕಂಥದ್ದು ಈ ಕ್ಲಿಯೋಪಾತ್ರ. ಈ ಕ್ಲಿಯೋಪಾತ್ರ ಹೆಂಗಪ್ಪ ಅಂದ್ರೆ ಅಧಿಕಾರಕ್ಕೆ ಬಂದ ಮೇಲೆ ತನ್ನ ರಾಜ್ಯವನ್ನು, ತನ್ನ ಸಾಮ್ರಾಜ್ಯವನ್ನು, ತನ್ನ ದೇಶವನ್ನು ರಕ್ಷಿಸಬೇಕು, ಸಂರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ಸಾಧ್ಯ ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಇಲ್ಲಿ ಹೆಂಗಿತ್ತಪ್ಪ ಅಂದ್ರೆ ಕ್ಲಿಯೋಪಾತ್ರ ವಿಶೇಷತೆ ಏನಂತಂದರೆ ಇವಳು ತುಕುಡಿ ಸೈನ್ಯ ಹೊಂದಿದ್ಲು. ಆದರೆ ಅವಳ ತುಕುಡಿ ಸೈನ್ಯಕ್ಕಿಂತ ಈ ಕ್ಲಿಯೋಪಾತ್ರಳ ಸೌಂದರ್ಯಕ್ಕೆ ಏನಪ್ಪ ಅಂದರೆ ಹೆಚ್ಚು ಜನ ಮಾರು ಹೋಗ್ತಾ ಇದ್ರು ಅಂತಕ್ಕಂಥ ಮಾತು ಕೂಡ ಇದಿರ್ತದೆ. ಅಂದರೆ ಅಷ್ಟೊಂದು ಸೌಂದರ್ಯವತಿ ಆಗಿದ್ಲು ಈ ಕ್ಲಿಯೋಪಾತ್ರ ಅಂತಕ್ಕಂಥ. ಎಷ್ಟೋ ಜನ ರಾಜ ಮಹಾರಾಜರು ಇವಳ ಮೇಲೆ ಯುದ್ಧ ಮಾಡಬೇಕಂತ ಬಂದಿರ್ತಾರೆ. ಇವಳಿಗಿಂತ ದೊಡ್ಡದಾಗಿರ್ತಕ್ಕಂಥ ಸೈನ್ಯವನ್ನು, ಬೃಹತ್ ಆಗಿರ್ತಕ್ಕಂಥ ಸೈನ್ಯವನ್ನು, ಶಸ್ತ್ರಾಸ್ತ್ರಗಳು ಹೊಂದಿದ್ರು. ಆದ್ರೆ ಇವಳ ಸೌಂದರ್ಯಕ್ಕೆ ಮಾರು ಹೋಗಿ ಇವಳ ಸೌಂದರ್ಯಕ್ಕೆ ಏನಪ್ಪ ಅಂದರೆ ಬೆಚ್ಚು ಬಿದ್ದಿರ್ತಕ್ಕಂಥ ಅವರು ಯುದ್ಧ ಮಾಡಲಾರ್ದೆ ಸುಣ್ಣ ಹೋಗಿದ್ರಂತ. ಅಷ್ಟೊಂದು ಸೌಂದರ್ಯಕ್ಕೆ ಹೆಸರಾಗಿದ್ಲು ಈ ಒಂದು ಕ್ಲಿಯೋಪಾತ್ರ ಅಂತಕ್ಕಂಥ ಒಬ್ಬ ರಾಣಿ ಆಗಿರ್ತಕ್ಕಂಥದ್ದು, ಆಡಳಿತಗಾರ್ತಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ 92ನೇ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಜಗತ್ತಿನ ಮೊಟ್ಟ ಮೊದಲ ಅಥವಾ ಪ್ರಪ್ರಥಮ ಸಾಮ್ರಾಜ್ಞೆ ಯಾರಪ್ಪ ಅಂದ್ರೆ ಎಸ್.ಎಫ್. ಶೂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 93ನೇ ಪ್ರಶ್ನೆ ಬರ್ತೀನಿ ನಾನೀಗ. ಅಮುಕ್ತ ಮಾಲ್ಯದ ಎಂಬ ಕೃತಿಯನ್ನ ರಚಿಸಿದವರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಆಪ್ಷನ್ 1 ಪ್ರೌಢದೇವರಾಯ, ಆಪ್ಷನ್ 2 ನಂದಿ ತಿಮ್ಮಣ್ಣ, ಆಪ್ಷನ್ 3 ಕೃಷ್ಣದೇವರಾಯ, ಆಪ್ಷನ್ 4 ತೇನಾಲಿ ರಾಮಕೃಷ್ಣ. ಫ್ರೆಂಡ್ಸ್, ಇಂದು ಒಂದು ಅರ್ಥ ಮಾಡ್ಕೋಬೇಕು, ನಿಮ್ಗೆ ಆಲ್ರೆಡಿ ಉತ್ತರ ಗೊತ್ತಾಗಿದೆ. ಇಲ್ಲಿ
ಯಾರು ಅಮಕ್ತ ಮಾಲ್ಯದ ಅಂತಕ್ಕಂತಹ ಕೃತಿ ಬರೆದವರು ಕೃಷ್ಣ ದೇವರಾಯ ಅಂತಕ್ಕಂಥದ್ದು ಹೇಳಿದ್ದೆ. ಇಲ್ಲಿ ಒಂದು ತಲೆಗೆಟ್ಕೋಬೇಕು, ಕೃಷ್ಣ ದೇವರಾಯ ಇಡೀ ವಿಜಯನಗರ ಸಾಮ್ರಾಜ್ಯದಲ್ಲಿಯೇ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ದೊರೆ. ಈತ ಮೂಲತಃ ತುಳು ಸಂತತಿಗೆ, ತುಳು ವಂಶಕ್ಕೆ ಸೇರಿದನಾಗಿದ್ದರೂ ಕೂಡ ಕೇವಲ ತುಳು ಸಂತತಿ ಮಾತ್ರವಲ್ಲದೆ ಇಡೀ ವಿಜಯನಗರ ಸಾಮ್ರಾಜ್ಯದಲ್ಲಿಯೇ ಅತ್ಯಂತ ಪ್ರಸಿದ್ಧ ಹಾಗೂ ಪ್ರಮುಖನಾಗಿರ್ತಕ್ಕಂಥ ಅರಸ ಕೃಷ್ಣದೇವರಾಯ. ಕೇವಲ ಆಡಳಿತಾತ್ಮಕ ದೃಷ್ಟಿಕೋನದಿಂದ ಮಾತ್ರ ಫೇಮಸ್ ಆಗಿಲ್ಲ, ಬದಲಾಗಿ ಸಾಹಿತ್ಯ ಅಭಿರುಚಿ ಹೊಂದಿರತಕ್ಕಂಥ ಈತ ತೆಲುಗು ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು. ತಿಳಿತಾ? ಇಲ್ಲಿ ಸಂಸ್ಕೃತ ಮತ್ತು ತೆಲುಗು ಬಹಳ ಇಂಪಾರ್ಟೆಂಟ್. ಈತ ತೆಲುಗುದಲ್ಲಿ ಅಮುಕ್ತ ಮಾಲ್ಯದ ಅಂತಕ್ಕಂತಹ ಕೃತಿಯನ್ನು ಬರೆದ್ರೆ ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ ಅಂತಕ್ಕಂತಹ ಕೃತಿ ಬರೆದಿರ್ತಕ್ಕಂಥದ್ದು. ಇದು ಕ್ಲಿಯರ್ ಆಗಿ. ಇದನ್ನು ಹೆಂಗೆ ನೆನ್ಪಿಡ್ಬೇಕಂದ್ರೆ ಅತ್ತೆಯ ಸಜಾ ಅಂತ ನೆನ್ಪಿಡ್ಬೇಕು. ಅತ್ತೆಯ ಸಜಾ ಅಂದ್ರೆ ಏನು? ಅ ಸ್ಟ್ಯಾಂಡ್ ಫಾರ್ ಅಮುಕ್ತ ಮಾಲ್ಯದ, ತೆ ಸ್ಟ್ಯಾಂಡ್ ಫಾರ್ ತೆಲುಗು ಭಾಷೆ, ಸಜಾ ಸ ಸ್ಟ್ಯಾಂಡ್ ಫಾರ್ ಸಂಸ್ಕೃತ, ಜಾ ಸ್ಟ್ಯಾಂಡ್ ಫಾರ್ ಜಾಂಬವತಿ ಕಲ್ಯಾಣ ಅಂತಕ್ಕಂಥದ್ದು. ಇದು ಬಹಳ ಇಂಪಾರ್ಟೆಂಟ್ ಇಲ್ಲಿ, ಸರಿನಾ? ನೋಡ್ರಿ, ಕೃಷ್ಣದೇವರಾಯ ಸಂಸ್ಕೃತದಲ್ಲಿ ಒಂದು ಕೃತಿ ಬರಿತಾನೆ, ಅದು ಜಾಂಬವತಿ ಕಲ್ಯಾಣ ಅಂತಕ್ಕಂಥದ್ದು ಸಂಸ್ಕೃತ ಭಾಷೆ. ತೆಲುಗುದ ಬರೆದಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಅಮುಕ್ತ ಮಾಲ್ಯದ ಅಂತಕ್ಕಂಥ ಕೃತಿ. ಹೀಗಾಗಿ ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಮಾಡ್ತದೆ ಫ್ರೆಂಡ್ಸ್. ಒಂದು ತಲೆಗೆ ಇಟ್ಕೊಡ್ರಿ, ಅಮುಕ್ತ ಮಾಲ್ಯದ ಇರ್ತಕ್ಕಂಥದ್ದು ತೆಲುಗು ಭಾಷೆ, ಅದನ್ನು ಅತ್ತೆ ಅಂತ ನೆನ್ಪಿಟ್ಕೊಡ್ರಿ. ಜಾಂಬವತಿ ಕಲ್ಯಾಣ ಇರ್ತಕ್ಕಂಥದ್ದು ಸಂಸ್ಕೃತ ಭಾಷೆ, ಅದನ್ನು ಸಜಾ ಅಂತ ನೆನ್ಪಿಟ್ಕೊಡ್ರಿ. ಹೀಗೆ ಅತ್ತೆಯ ಸಜಾ ಅಂತಂದಾಗ ಈ ಒಂದು ಶ್ರೀಕೃಷ್ಣ ದೇವರಾಯನ ಕೃತಿಗಳ ಬಗ್ಗೆ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರೌಢದೇವರಾಯ. ಈತ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತಹ ಮೊಟ್ಟ ಮೊದಲ ಮನೆತನ ಸಂಗಮ ಮನೆತನ. ಈ ಸಂಗಮ ಮನೆತನದ ಪ್ರಸಿದ್ಧ ಹಾಗೂ ಪ್ರಮುಖನಾಗಿರ್ತಕ್ಕಂಥ ದೊರೆ ಪ್ರೌಢದೇವರಾಯ ಅಥವಾ ಎರಡನೇ ದೇವರಾಯ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಎರಡನೇ ಆಪ್ಷನ್ಸು ನಂದಿ ತಿಮ್ಮಣ್ಣ. ಈತ ಏನಪ್ಪ ಅಂದರೆ ಈ ಕೃಷ್ಣ ದೇವರಾಯನ ಕಾಲಕ್ಕೆ ಇರ್ತಕ್ಕಂತಹ ಅಷ್ಟ ದಿಗ್ಗಜರಲ್ಲಿ ಈತ ಕೂಡ ಒಬ್ಬನಾಗಿರ್ತಕ್ಕಂಥದ್ದು. ಈ ಒಂದು ಏನಪ್ಪ ಅಂದರೆ ಶ್ರೀಕೃಷ್ಣ ದೇವರ ಆಸ್ಥಾನದಲ್ಲಿ 8 ಜನ ಅಷ್ಟ ದಿಗ್ಗಜರು ಅಂತಕ್ಕಂತಹ 8 ಜನ ಶ್ರೇಷ್ಠ ತೆಲುಗು ಕವಿಗಳಿರ್ತಾರೆ. ಅವ್ರು ಯಾರಪ್ಪ ಅಂದರೆ ಅಲ್ಲಸಾನಿ ಪೆದ್ದಣ್ಣ ಆಗಿರ್ಬೋದು, ತೇನಳಿ ರಾಮಕೃಷ್ಣ ಆಗಿರ್ಬೋದು, ನಂದಿ ತಿಮ್ಮಣ್ಣ, ರಾಮಭದ್ರಿಯ, ದೂರ್ಜಟ್ಟಿ, ಮಾದಯಗಾರಿ ಮಲ್ಲಣ್ಣ, ಪಿಂಗಳಿ ಸೂರಣ್ಣ ಮತ್ತು ರಾಮರಾಜ ಭೂಷಣ್ ಅಂತಕ್ಕಂಥವ್ರು. ಹಿಂಗೆ ಇರ್ತಕ್ಕಂತಹ 8 ಜನ ಅಷ್ಟ ದಿಗ್ಗಜರಲ್ಲಿ ಈ ನಂದಿ ತಿಮ್ಮಣ್ಣ ಮತ್ತು ತೇನಾಲಿ ರಾಮಕೃಷ್ಣ ಕೂಡ ಒಬ್ಬರಾಗಿರ್ತಕ್ಕಂಥದ್ದು. ಹೀಗಾಗಿ ಅಮುಕ್ತ ಮಾಲ್ಯದ ಅಂತಕ್ಕಂಥ ಕೃತಿ ಯಾರು ರಚನೆ ಮಾಡಿದ್ರಪ್ಪ ಅಂದ್ರೆ ಕೃಷ್ಣ ದೇವರಾಯ ಅಂತಕ್ಕಂಥದ್ದು. ಇದು ಇರುವಂತಹ ಭಾಷೆ ಯಾವುದಪ್ಪ ಅಂದ್ರೆ ತೆಲುಗು ಭಾಷೆ. ಅತ್ತೆ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಇದು ಕ್ಲಿಯರ್ ಆಯ್ತು ಅಂತ ಭಾವಿಸಿದೆ ನಾನು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇರ್ವಿನ್ ಕಾಲುವೆಯನ್ನು ನಿರ್ಮಾಣ ಮಾಡಿಸಿದ ದಿವಾನ ಯಾರು ಅಂತಕ್ಕಂಥದ್ದು. ಆಲ್ರೆಡಿ ಉತ್ತರ ಗೊತ್ತಾಗಿದೆ ನಿಮಗೀಗ, ಸರ್ ಮಿರ್ಜಾ ಇಸ್ಮಾಯಿಲ್ ಅಂತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ನೀವಿಲ್ಲಿ ಡಿಲೀಟಿಂಗ್ ಆಪ್ಷನ್ಸ್ ಮಾಡ್ತಾ ಹೋಗ್ಬೇಕು. ಏನು ಕೇಳ್ತಾನೆ ಇಲ್ಲಿಗ? ಇರ್ವಿನ್ ಕಾಲುವೆಯನ್ನು ನಿರ್ಮಾಣ ಮಾಡಿಸಿರ್ತಕ್ಕಂತಹ ದಿವಾನ ಅಂತ ಕೇಳ್ತಾನೆ ಇಲ್ಲಿಗ. ಹೌದಾ? 10ನೆಯ ಚಾಮರಾಜ ಒಡೆಯರು ದಿವಾನ ಅಲ್ಲ, ಎಲಿಮಿಟ್ ಮಾಡಿಬಿಡ್ಬೇಕು ನೀವು ಇಲ್ಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೂಡ ದಿವಾನ್ರಲ್ಲ, ಎಲಿಮಿನೇಟ್ ಆಗ್ಬಿಡ್ತು, 2 ಡಿಲೀಟ್ ಆದವು. ಉಳಿತಾನ ಆಪ್ಷನ್ಸ್ ನಿಮಗೆ ಇಲ್ಲಿಗ 1ನೇ ಆಪ್ಷನ್ ಸರ್ ಎಂ ವಿಶ್ವೇಶ್ವರಯ್ಯ, 4ನೇ ಆಪ್ಷನ್ ಸರ್ ಮಿರ್ಜಾ ಇಸ್ಮಾಯಿಲ್ ಅಂತಕ್ಕಂಥದ್ದು. ಸರಿನಾ? ಈಗ ಇಲ್ಲಿ 2ರಾಗೆ ನೀವು ಇಟ್ಕೊಂಡಿರ್ಬೇಕು. ಇಲ್ಲಿ ಇರ್ವಿನ್ ಕಾಲುವೆಯನ್ನು ಯಾರು ನಿರ್ಮಾಣ ಮಾಡಿದ್ರಪ್ಪ ಅಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಈ ಒಂದು ಮೈಸೂರು ರಾಜ್ಯವನ್ನು ಮಾದರಿ ರಾಜ್ಯವನ್ನು ಮಾಡುವಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸಿರ್ತಕ್ಕಂತಹ ಇಬ್ಬರು ದಿವಾನ್ ಯಾರಪ್ಪ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಈ ಸರ್ ಮಿರ್ಜಾ ಇಸ್ಮಾಯಿಲ್ ಏನಪ್ಪ ಅಂದರೆ 1926ಇಂದ 1941ವರೆಗೆ ದಿವಾನ್ರಾಗಿ ಏನಪ್ಪ ಅಂದರೆ ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರು ಕೂಡ ಏನಪ್ಪ ಅಂದರೆ ಆಧುನಿಕ ಮೈಸೂರಿನ ನಿರ್ಮಾಪಕರಲ್ಲಿ ಒಬ್ಬರಾಗಿರ್ತಕ್ಕಂಥದ್ದು. ಇವರು ಕೇವಲ ಏನಪ್ಪ ಅಂದರೆ ಕೈಗಾರಿಕೆಗೆ ಮಾತ್ರ ಸೀಮಿತ ಆಗಿಲ್ಲ, ಕಾಲುವೆಗಳು ಮಾತ್ರ ಸೀಮಿತವಾಗಿಲ್ಲ, ಪ್ರತಿಯೊಂದು ಕ್ಷೇತ್ರಕ್ಕೂ ಪ್ರತಿಯೊಂದು ರಂಗಕ್ಕೂ ಕೂಡ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಈ ಒಂದು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಇವರು ಕೈಗೊಂಡಿರ್ತಕ್ಕಂತಹ ಬಹು ಪ್ರಮುಖವಾಗಿರ್ತಕ್ಕಂಥ ಒಂದಿಷ್ಟು ಸಾಧನೆ ಬಗ್ಗೆ ನೋಡಬೇಕಾಗಿತ್ತು ಅಂತಂದರೆ, ಕೈಗಾರಿಕಾ ಕ್ಷೇತ್ರ ಅಂತ ಬಂದಾಗ ಇವರು ಬೆಂಗಳೂರಿನಾಗಿರ್ತಕ್ಕಂತಹ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಅಂತ ಕರಿತೀವಲ್ಲ, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಆಗಿರ್ಬೋದು, ಆಮೇಲೆ ಗಾಜಿನ ಕಾರ್ಖಾನೆ ಆಗಿರ್ಬೋದು, ಪಿಂಗಾಣಿ ಪಾತ್ರೆ ಕಾರ್ಖಾನೆ ಆಗಿರ್ಬೋದು, ಬೆಳಗೊಳದಾಗಿರ್ತಕ್ಕಂತಹ ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಆಗಿರ್ಬೋದು, ಮಂಡ್ಯದಾಗಿರ್ತಕ್ಕಂತಹ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಶಿವಮೊಗ್ಗದಾಗಿರ್ತಕ್ಕಂತಹ ಬೆಂಕಿ ಕಡ್ಡಿ ಕಾರ್ಖಾನೆ, ಭದ್ರಾವತಿದಾಗಿರ್ತಕ್ಕಂತಹ ಉಕ್ಕು ಮತ್ತು ಕಾಗದ ಕಾರ್ಖಾನೆ ಕೂಡ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಇನ್ನೂ ಬಹಳ ಇಂಪಾರ್ಟೆಂಟು, ಬೆಂಗಳೂರಿನ ಸಮೀಪ ಇರತಕ್ಕಂತಹ ಜಕ್ಕೂರ್ನಾಗೆ
ಏರ್ಪೋರ್ಟ್ ಅದಲ್ಲ, ಆ ಏರ್ಪೋರ್ಟ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕೂಡ ಇವರೇನೆ. ಅಲ್ಲದೆ ಬೆಂಗಳೂರು ಮತ್ತು ಮೈಸೂರಿನಾಗ ರೇಡಿಯೋ ಕೇಂದ್ರವನ್ನು ಸ್ಟಾರ್ಟ್ ಮಾಡಿದ್ದು ಕೂಡ ಇವರೇ ಆಗಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಇರ್ವಿನ್ ಕಾಲುವೆ ನಿರ್ಮಿಸಿ ಮಂಡ್ಯ ಜಿಲ್ಲೆಗೆ ಏನಪ್ಪ ಅಂದರೆ 1,20,000 ಎಕರೆ ಭೂಮಿಗೆ ನೀರನ್ನು ಒದಗಿಸಿಕೊಟ್ಟಿರ್ತಕ್ಕಂತಹ ಮಹಾನ್ ವ್ಯಕ್ತಿ, ಮಹಾನ್ ಚೇತನ ಸರ್ ಮಿರ್ಜಾ ಇಸ್ಮಾಯಿಲ್ ಆಗಿರ್ತಕ್ಕಂಥದ್ದು. ನೋಡ್ರಿ, ಆ್ಯಕ್ಚುಲಿ ಇರ್ವಿನ್ ಕಾಲುವೆ ಇರ್ತಕ್ಕಂಥ ಹೆಸರು, ಇರ್ವಿನ್ ಯಾರು, ಬ್ರಿಟಿಷ್ ಗವರ್ನರ್ ಜನರಲ್, ಅವನ ಹೆಸರಿನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇರ್ವಿನ್ ಕಾಲುವೆ. ಈ ಇರ್ವಿನ್ ಕಾಲುವೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಇದರಿಂದ ಏನು ಬೆನಿಫಿಟ್ ಆಯ್ತಪ್ಪ ಅಂತಂದರೆ, ಮಂಡ್ಯ ಜಿಲ್ಲೆದಾಗಿರ್ತಕ್ಕಂತಹ 1,20,000 ಎಕರೆ ಭೂಮಿಗೆ ನೀರನ್ನು ಒದಗಿಸಿಕೊಡ್ತಕ್ಕಂಥ ಒಂದು ಕೆಲಸ ಇವರು ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಲ್ಲದೆ ಏನಪ್ಪ ಅಂದರೆ, ಸರ್ ಎಂ ವಿಶ್ವೇಶ್ವರಯ್ಯ ಅವರು KRS ಡ್ಯಾಮ್ ನಿರ್ಮಾಣ ಮಾಡಿದರು. ಆ KRS ಡ್ಯಾಮ್ನಾಗ ಏನಪ್ಪ ಅಂದರೆ ಬೃಂದಾವನ ಅಂತಕ್ಕಂಥ ಉದ್ಯಾನವನವನ್ನು, ಗಾರ್ಡನ್ ಕೂಡ ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ಈ ಒಂದು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಆಗಿರ್ತಕ್ಕಂಥದ್ದು. ತಿಳಿತಾ, ಇಷ್ಟು ನೆನ್ಪಿಟ್ಕೋಬೇಕು. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ಅಂತೂ ಹೇಳಂಗಿಲ್ಲ, ಬಹಳಷ್ಟು ದೊಡ್ಡ ಚೇತನ ಅವರು. ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹಳಷ್ಟು. ಕೈಗಾರಿಕಾ ಅಭಿವೃದ್ಧಿಗಾಗಿರ್ಬೋದು, ಕೈಗಾರಿಕಾ ಅಭಿವೃದ್ಧಿ ಅಂತ ಬಂದಾಗ ಕೈಗಾರೀಕರಣ ಇಲ್ಲವೇ ವಿನಾಶ ಅಂತಕ್ಕಂಥ ಮಾತನ್ನು ಎಷ್ಟು ಮೀನಿಂಗ್ಫುಲ್ ಅಪ್ಪ ಅಂತಂದರೆ ಅದು ಓಡಲ್ಲಿ ಹೇಳಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಶೈಕ್ಷಣಿಕ ಸುಧಾರಣೆಗಳಿಗೂ ಇವ್ರ ಕೊಡುಗೆ ಬಹಳಷ್ಟು ಅದ. ಆಮೇಲೆ KRS ಡ್ಯಾಮ್ ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಸರಿನಾ. ಆಮೇಲೆ ಏನಪ್ಪ ಅಂದರೆ 1913ದಾಗ 1913ರಾಗ ಮೈಸೂರು ಅರಸೀಕೆರೆ ಮತ್ತು ಬೌರಿಂಗ್ಪೇಟ್ ಕೋಲಾರ ಮಾರ್ಗ ಏನಪ್ಪ ಅಂದರೆ ರೈಲ್ವೆ ಸಂಚಾರ ಕೂಡ ಸ್ಟಾರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇಂಥ ಬಹಳಷ್ಟು ಕಾರ್ಯವ. ಬಟ್ ಸರ್ ಎಂ ವಿಶ್ವೇಶ್ವರಯ್ಯ ಬಹುಮುಖ್ಯವಾಗಿರ್ತಕ್ಕಂಥ ಕಾರ್ಯ ಅಂತಂದಾಗ KRS ಡ್ಯಾಮ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆ KRS ಡ್ಯಾಮ್ ಮುಂದ್ಗಡೆ ಬೃಂದಾವನ ಗಾರ್ಡನ್ ಮಾಡಿರ್ತಕ್ಕಂಥದ್ದು ಸರ್ ಮಿರ್ಜಾ ಇಸ್ಮಾಯಿಲ್ ಅಂತಕ್ಕಂಥದ್ದು ನೆನ್ಪಿಟ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ಇಷ್ಟ ಅರ್ಥ ಮಾಡ್ಕೊಡ್ರಿ. ಇರ್ವಿನ್ ಕಾಲುವೆ ಯಾರು ನಿರ್ಮಾಣ ಮಾಡಿದ್ದು? ದಿವಾನ್ ಅಂತ ಕೇಳಿದಲ್ಲ. ಆ್ಯಕ್ಚುಲಿ ದಿವಾನ್ ಅಂತಂದಾಗ ಆಪ್ಷನ್ 2 and 3 ಎಲಿಮಿನೇಟ್ ಆಗಿಬಿಡ್ತು. ಉಳಿತು ಆಪ್ಷನ್ 1 and 4ದಾಗ 4 ಆಪ್ಷನ್ ಇಸ್ ರೈಟ್ ಆನ್ಸರ್. ಇದನ್ನು ಯಾಕೆ ನಿರ್ಮಾಣ ಮಾಡಿದ್ರೆ, ಮಂಡ್ಯ ಜನರ ಒಂದು ಕೃಷಿ ಅಭಿವೃದ್ಧಿಗಾಗಿ ಮಾಡಿರ್ತಕ್ಕಂಥದ್ದು. ಇದರ ಒಂದು ಪ್ರತಿಫಲವಾಗಿ ಮಂಡ್ಯ ಜಿಲ್ಲೆದಾಗಿರ್ತಕ್ಕಂತಹ 1,20,000 ಎಕರೆ ಭೂಮಿಗೆ ಇದು ನೀರಾವರಿ ಸೌಲಭ್ಯ ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಆಗಿರ್ತದೆ. ಇದ್ರ ಜೊತೆಯಾಗಿ ಇವ್ರು ಏನಪ್ಪ ಅಂದರೆ ಬಹಳಷ್ಟು ಕೈಗಾರಿಕೆಗಳಿಗಾಗಿರ್ಬೋದು, ಏನಪ್ಪ ಅಂದರೆ ಇರ್ತಕ್ಕಂಥ ನೀರಾವರಿಗೆ ಬಹಳಷ್ಟು ಕೊಡುಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಸರ್ ಮಿರ್ಜಾ ಇಸ್ಮಾಯಿಲ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವರ್ಧಮಾನ ಮಹಾವೀರನು ಜನಿಸಿರ್ತಕ್ಕಂಥ ಸ್ಥಳ ಎಲ್ಲಿ ಅಂತಕ್ಕಂಥದ್ದು, ಸರಿನಾ. ಎಲ್ಲಿ ಅಂತಂದಾಗ ಆಪ್ಷನ್ ಟು ಕುಂಡಲ ಗ್ರಾಮ ಅಥವಾ ಕುಂಡಲವನ ಅಥವಾ ಕುಂದ ಗ್ರಾಮ ಅಂತಕ್ಕಂಥ ಒಂದು ಸ್ಥಳ. ಇದು ತಲೆಗಿರಬೇಕು. ಕ್ರಿಸ್ತಪೂರ್ವ 6ನೇ ಶತಮಾನದ ಹೊತ್ತಿಗೆ ಇರ್ತಕ್ಕಂತಹ ಸಮಾಜದಾಗಿರುವಂತಹ ಅನಿಷ್ಟ ಪದ್ಧತಿಗಳನ್ನು, ಅನಿಷ್ಟ ಆಚರಣೆಗಳನ್ನ ಹೋಗಲಾಡಿಸೋ ಸಲುವಾಗಿ ಏನಪ್ಪ ಅಂತಂದರೆ ಇಲ್ಲಿರ್ತಕ್ಕಂತಹ ಬಹಳಷ್ಟು ಅರ್ಥರಹಿತವಾಗಿರ್ತಕ್ಕಂತಹ ಆಚರಣೆಗಳು ದೂರ ಮಾಡೋ ಸಲುವಾಗಿ ಸರಿಸುಮಾರು 62 ಹೊಸ ಧರ್ಮಗಳು ಉದಯ ಆಗ್ತವೆ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಆಚರಣೆಗಿರ್ತಕ್ಕಂತಹ ಅರ್ಥರಹಿತವಾಗಿರ್ತಕ್ಕಂಥ, ಅರ್ಥಹೀನವಾಗಿರ್ತಕ್ಕಂತಹ ಅನಿಷ್ಟ ಪದ್ಧತಿಗಳು, ಆಚರಣೆಗಳು, ಕಂದಾಚಾರಗಳ ವಿರೋಧಿಸಿ ಸರಿಸುಮಾರು 62 ಹೊಸ ಧರ್ಮಗಳು ಉದಯ ಆದವು. ಆ 62 ಹೊಸ ಧರ್ಮಗಳಲ್ಲಿ ಅತ್ಯಂತ ಪ್ರಮುಖ ಹಾಗೂ ಪ್ರಸಿದ್ಧ ಜನಪ್ರಿಯಗೊಂಡಿರ್ತಕ್ಕಂತಹ 2 ಧರ್ಮಗಳು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. ಈ ಜೈನ ಧರ್ಮವನ್ನು ಪ್ರಚುರಪಡಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರು? ಮಹಾವೀರ. ಇಂತಹ ಒಬ್ಬ ಮಹಾನ್ ಚೇತನ ಆಗಿರ್ತಕ್ಕಂತಹ ಮಹಾವೀರ ಏನಪ್ಪ ಅಂತಂದರೆ ಇವರು ಜೈನ ಧರ್ಮದ 24 ಮತ್ತು ಕೊನೆಯ ತೀರ್ಥಂಕರಾಗಿರ್ತಕ್ಕಂಥದ್ದು. ಇವರು ಜೈನ ಧರ್ಮವನ್ನು ಬಹಳಷ್ಟು ಪ್ರಚುರಪಡಿಸಿರ್ತಕ್ಕಂಥ ವ್ಯಕ್ತಿ. ಇಂತಹ ಒಂದು ಮಹಾನ್ ಚೇತನ ಜನಿಸಿರ್ತಕ್ಕಂಥದ್ದು ಏನಪ್ಪ ಅಂದರೆ ಇಂದಿನ ಬಿಹಾರದ ವೈಶಾಲಿ ಸಮೀಪದ ಕುಂಡ ಗ್ರಾಮ ಅಥವಾ ಕುಂಡಲ ಗ್ರಾಮ ಅಥವಾ ಕುಂಡಲವನ ಅಂತಕ್ಕಂಥದ್ದಲ್ಲಿ. ನೋಡಿ ಫ್ರೆಂಡ್ಸ್, ಕೆಲವೊಂದು ಸಲ ಕುಂದ ಗ್ರಾಮ ಅಂತ ಕೊಡ್ತಾನೆ. ಬಿಹಾರದ ವೈಶಾಲಿ ಸಮೀಪದ ಕುಂದ ಗ್ರಾಮ ಅಥವಾ ಕುಂಡಲವನ ಅಥವಾ ಕುಂಡಲ ಗ್ರಾಮ ಅಂತಕ್ಕಂಥದ್ದಲ್ಲಿ ಜನಿಸಿರ್ತಕ್ಕಂಥದ್ದು. ಇವ್ರ ತಂದೆ ಬಂದ್ಬಿಟ್ಟು ಸಿದ್ಧಾರ್ಥ. ಇವರು ಕೂಡ ಒಂದು ಗಣರಾಜ್ಯದ ಮುಖ್ಯಸ್ಥರಾಗಿರ್ತಾರೆ. ತಾಯಿ ಬಂದ್ಬಿಟ್ಟು ತ್ರಿಶಲಾದೇವಿ ಅಂತಕ್ಕಂಥದ್ದು. ಇವರು ಏನಪ್ಪ ಅಂದರೆ ಯಶೋಧ ಅಂತಕ್ಕಂತಹ ಯುವತಿಗೆ ಮದುವೆ ಕೂಡ ಆಗ್ತಾರೆ. ಮುಂದೆ ಅನನ್ಯ ಅಂತಕ್ಕಂಥ ಮಗಳು ಕೂಡ ಜನಿಸ್ತಾಳೆ. ಅದು ಇವ್ರ ಜೀವನ ಚರಿತ್ರೆ ಬಂದಾಗ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ರಿ. ವರ್ಧಮಾನ ಮಹಾವೀರರು ಜನಿಸಿರ್ತಕ್ಕಂಥ ಸ್ಥಳ ಬಿಹಾರದ ವೈಶಾಲಿ ಸಮೀಪದ ಕುಂಡಲ ಗ್ರಾಮ ಅಥವಾ ಕುಂದ ಗ್ರಾಮ ಅಥವಾ ಕುಂಡಲವನ ಅಂತಕ್ಕಂಥದ್ದಲ್ಲಿ ಜನಿಸಿರ್ತಕ್ಕಂಥದ್ದು. ಆಪ್ಷನ್ 2 ರೈಟ್ ಆನ್ಸರ್. ಹಾಗಾದರೆ ಆಪ್ಷನ್ 1 ಬಗ್ಗೆ ನೋಡ್ಕೊಂಬರೋಣ. ಆಪ್ಷನ್ 1 ಏನು? ಸಾರನಾಥ. ಇದು ಪ್ರಸ್ತುತ
ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಯಾಕೆ ಇಷ್ಟೊಂದು ಫೇಮಸ್ ಅದಪ್ಪ ಅಂತಂದರೆ ನೋಡ್ರಿ, ಬೌದ್ಧ ಧರ್ಮದ ಸ್ಥಾಪಕನಾಗಿರ್ತಕ್ಕಂತಹ ಗೌತಮ್ ಬುದ್ಧರವರು ತಮ್ಮ ಜ್ಞಾನೋದಯ ಆದಮೇಲೆ ಬಿಹಾರದ ಗಯಾದಾಗಿರ್ತಕ್ಕಂತಹ ಅರಳಿ ಮರದ ಕೆಳಗೆ, ಅಶ್ವತ್ಥ ಮರದ ಕೆಳಗೆ ಜ್ಞಾನೋದಯ ಇತ್ತು. ಜ್ಞಾನೋದಯ ಆದಮೇಲೆ ತಮ್ಮ ಪ್ರಥಮ ಪ್ರವಚನ ನೀಡಿರ್ತಕ್ಕಂಥದ್ದು ಎಲ್ಲಪ್ಪ ಅಂದ್ರೆ ಉತ್ತರ ಪ್ರದೇಶದ ವಾರಾಣಸಿ ಸಮೀಪದ ಸಾರಾನಾಥದ ಜಿಂಕೆವನದಲ್ಲಿ. ಅಲ್ಲಿರ್ತಕ್ಕಂತಹ ತಮ್ಮ 5 ಜನ ಶಿಷ್ಯಂದರಿಗೆ ತಮ್ಮ ಮೊದಲ ಉಪದೇಶವನ್ನು, ಮೊದಲ ಪ್ರವಚನ ಕೊಡ್ತಾರೆ. ಈ ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಅಂತ ಕೂಡ ಕರಿತಾ ಹೋಗ್ತೀವಿ. ಕ್ಲಿಯರ್ ಆಯ್ತಾ ಫ್ರೆಂಡ್ಸ್? ಬೌದ್ಧ ಧರ್ಮದ ಸ್ಥಾಪಕನಾಗಿರ್ತಕ್ಕಂತಹ ಗೌತಮ್ ಬುದ್ಧರು ಬಿಹಾರದ ಗಯಾದಲ್ಲಿ ಅಶ್ವತ್ಥ ಮರದ ಕೆಳಗೆ ಜ್ಞಾನೋದಯ ಆದಮೇಲೆ ತಮ್ಮ ಮೊದಲ ಉಪದೇಶ, ಮೊದಲ ಪ್ರವಚನ ಎಲ್ಲಿ ಕೊಟ್ಟರು? ಉತ್ತರ ಪ್ರದೇಶದ ವಾರಾಣಸಿ ಸಮೀಪದ ಸಾರನಾಥ ಅಂತಕ್ಕಂಥ ಸ್ಥಳದಲ್ಲಿ. ಅಲ್ಲಿರ್ತಕ್ಕಂತಹ ತಮ್ಮ 5 ಜನ ಶಿಷ್ಯಂದರಿಗೆ ತಮ್ಮ ಪ್ರವಚನವನ್ನು, ಉಪದೇಶ ನೀಡ್ತಾರೆ. ಇದನ್ನು ಇತಿಹಾಸದಲ್ಲಿ ಈ ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಆಪ್ಷನ್ 3 ಬರೋಣ, ಪಾವಾಪುರಿ. ಪಾವಾಪುರಿ ಇದು ವರ್ಧಮಾನ ಮಹಾವೀರರವರು ನಿಧನ ಹೊಂದಿರತಕ್ಕಂತಹ, ಪರಿನಿರ್ವಾಣ ಹೊಂದಿರತಕ್ಕಂಥ ಸ್ಥಳ ಆಗಿರ್ತಕ್ಕಂಥದ್ದು. ಸರಿನಾ? ಪಾವಾಪುರಿ ಅಂತಕ್ಕಂಥದ್ದು ಇದು ಕೂಡ ಪ್ರಸ್ತುತ ಬಿಹಾರದಾಗ ಕಂಡುಬರ್ತಕ್ಕಂಥದ್ದು. ಇದು ಕೂಡ ಪ್ರಸ್ತುತ ಬಿಹಾರದಲ್ಲಿ ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟು ಕುಶಿನಗರ ಅಂತ ಬಂದಾಗ ಇದು ಬೌದ್ಧ ಧರ್ಮದ ಸ್ಥಾಪಕರಾಗಿರ್ತಕ್ಕಂತಹ ಗೌತಮ ಬುದ್ಧರು ನಿಧನ ಹೊಂದಿರತಕ್ಕಂಥ ಸ್ಥಳ. ಇದು ಕೂಡ ಬಿಹಾರದಾಗ ಕಂಡುಬರ್ತದೆ. ಸಾರನಾಥ ಒಂದು ಉತ್ತರ ಪ್ರದೇಶ, ಕುಂಡಲ ಗ್ರಾಮ ಕೂಡ ಬಿಹಾರದ ವೈಶಾಲಿ ಸಮೀಪ, ಪಾವಾಪುರಿ ಕೂಡ ಬಿಹಾರ, ಕುಶಿನಗರ ಕೂಡ ಬಿಹಾರದಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾದ್ರೆ ವರ್ಧಮಾನ ಮಹಾವೀರನು ಜನಿಸಿರ್ತಕ್ಕಂಥ ಸ್ಥಳ ಯಾವುದು ಅಂತಂದಾಗ ಬಿಹಾರದ ವೈಶಾಲಿ ಸಮೀಪದ ಕುಂಡಲ ಗ್ರಾಮ ಅಥವಾ ಕುಂದ ಗ್ರಾಮ ಅಥವಾ ಕುಂಡಲವನ ಅಂತಕ್ಕಂಥದ್ದು ಜನಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಬರೋಣ. ನೆಕ್ಸ್ಟು ವಾತಾಪಿಕೊಂಡ ಎಂಬ ಬಿರುದು ಪಡೆದ ಪಲ್ಲವರ ರಾಜ ಯಾರು ಅಂತಕ್ಕಂಥದ್ದು ಪ್ರಶ್ನೆ ನೋಡ್ರಿ. ವಾತಾಪಿಕೊಂಡ ಅಂತಕ್ಕಂತಹ ಬಿರುದು ಪಡೆದ ಪಲ್ಲವರ ರಾಜ ಯಾರು ಅಂತಂತ ಆಪ್ಷನ್ಸ್ ಇದೆ. ಆಪ್ಷನ್ 1 ಶಿವಸ್ಕಂದ ವರ್ಮ, ಆಪ್ಷನ್ 2 ಮಹೇಂದ್ರ ವರ್ಮ, ಆಪ್ಷನ್ 3 ಅಪರಾಜಿತ ಪಲ್ಲವ, ಆಪ್ಷನ್ 4 ಪ್ರಥಮ ನರಸಿಂಹವರ್ಮ ಅಥವಾ 1ನೇ ನರಸಿಂಹವರ್ಮ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 4 1ನೇ ನರಸಿಂಹವರ್ಮ ಅಥವಾ ಪ್ರಥಮ ನರಸಿಂಹವರ್ಮ ಆಗಿರ್ತಕ್ಕಂಥದ್ದು. ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಒಂದು ರೀತಿ ಸಮಕಾಲೀನ ದೊರೆಗಳಿವರು. ಈ ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರ ನಡುವೆ ನಿರಂತರವಾಗಿ ಯುದ್ಧ ನಡೀತಾ ಇತ್ತು. ಆ ನಿರಂತರವಾಗಿರ್ತಕ್ಕಂಥ ಯುದ್ಧ ನಡೀತಿರ್ಬೇಕಾದ್ರೆ ಕ್ರಿಸ್ತಶಕ 618ರಲ್ಲಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಹಾಗೂ ಪ್ರಮುಖ ಅರಸನಾಗಿರ್ತಕ್ಕಂತಹ 2ನೇ ಪುಲಿಕೇಶಿಗೂ ಮತ್ತು ಕಂಚಿಯ ಪಲ್ಲವರ ದೊರೆಯಾಗಿರ್ತಕ್ಕಂತಹ 1ನೇ ಮಹೇಂದ್ರ ವರ್ಮನಿಗೂ ಒಂದು ಯುದ್ಧ ನಡೀತದೆ. ಅದನ್ನು ಇತಿಹಾಸದ ನಾವು ಪುಲ್ಲಲೂರು ಕದನ ಅಂತ ಕರಿತೀವಿ. ಯಾವ ಕದನ? ಪುಲ್ಲಲೂರು ಕದನ ಅಂತ ಕರಿತೀವಿ. ನೋಡಿ, ಕ್ರಿಸ್ತಶಕ 618ರಲ್ಲಿ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿ ಮತ್ತು ಕಂಚಿಯ ಪಲ್ಲವರ 1ನೇ ಮಹೇಂದ್ರ ವರ್ಮ ಇವರಿಬ್ಬರ ಮಧ್ಯೆ ಒಂದು ಯುದ್ಧ ನಡೀತದ. ಅದು ಪುಲ್ಲಲೂರು ಕದನ ಅಂತ ಕರಿತಾ ಹೋಗ್ತೀವಿ. ಸರಿನಾ? ಈ ಒಂದು ಕದನದಲ್ಲಿ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿ ಜಯ ಸಾಧಿಸ್ತಾನೆ. ಕಂಚಿಯ ಪಲ್ಲವರ ಮಹೇಂದ್ರ ವರ್ಮ ಸೋತು ರಣರಂಗದಲ್ಲೇ ಸಾವಿಗೀಡಾಗ್ತಾನೆ. ಸರಿನಾ? ಇಲ್ಲಿ ಈ ಒಂದು ಏನು ವಿಜಯ ಸಾಧಿಸಿರ್ತಾನೆ 2ನೇ ಪುಲಿಕೇಶಿ, ಈ ಒಂದು ವಿಜಯ ಸಾಧಿಸಿದ ಪರಿಣಾಮವಾಗಿ ವಿಜಯದ ಸಂಕೇತವಾಗಿ 2ನೇ ಪುಲಿಕೇಶಿ ಅಶ್ವಮೇಧ ಕೂಡ ಮಾಡ್ತಾ ಹೋಗ್ತಾನೆ. ಅದು ನೆಕ್ಸ್ಟ್ ನೋಡ್ಕೊಂಬರೋಣ. ಸರಿನಾ? ಹೀಗೆ ಮಹೇಂದ್ರ ವರ್ಮ ಸೋತಿರ್ತಕ್ಕಂಥದ್ದು ಏನಪ್ಪ ಅಂದರೆ ಅವನ ಮಗನಾಗಿರ್ತಕ್ಕಂತಹ 1ನೇ ನರಸಿಂಹವರ್ಮ ಮರ್ತಿರಲ್ಲ ಒಟ್ಟ ತನ್ನ ಏನು ಮಹೇಂದ್ರ ವರ್ಮ ಸೋಲಿಸಿದ್ದಲ್ಲ ಇಮ್ಮಡಿ ಪುಲಿಕೇಶಿ, ಹೆಂಗಾದ್ರೂ ಮಾಡಿ ಇವನಿಗೆ ಸೋಲಿಸಲೇಬೇಕು ಅಂತ ಒಂದು ಕಾಯ್ಕೊಂಡು ಕುಂತಿದ್ದ. ಬಹಳಷ್ಟು ಏನಪ್ಪ ಅಂದರೆ ಆತುರನಾಗಿದ್ದ, ಇವರಿಗೆ ಸೋಲಿಸಲೇಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ. ಅದಕ್ಕೆ ಹೇಳ್ತಾರೆ ಇತಿಹಾಸಕಾರರು, ಕಂಚಿಯ ಪಲ್ಲವರು ಬಾದಾಮಿ ಚಾಲುಕ್ಯರಿಂದ ಮತ್ತು ಅವರ ದಾಳಿಗಳಿಂದ ಹತಾಶರಾಗಿದ್ದರು. ಬಹಳಷ್ಟು ನೋವು ಪಟ್ಟಿದ್ರು, ಹತಾಶರಾಗಿದ್ದರು. ಆದ್ರೆ ಕೆಲವು ವರ್ಷಗಳಲ್ಲಿ ಮತ್ತೆ ಚೇತರಿಸಿಕೊಂಡು ಪ್ರಬಲರಾಗ್ತಾರೆ.
ಪ್ರಬಲರಾಗಿರ್ತಕ್ಕಂತಹ ದೊರೆಗಳಲ್ಲಿ ಒಂದನೇ ಮಹೇಂದ್ರ ವರ್ಮನ ಮಗನಾಗಿರ್ತಕ್ಕಂತಹ ಒಂದನೇ ನರಸಿಂಹವರ್ಮ ಭಾಳ ಇಂಪಾರ್ಟೆಂಟು. ಈ ಒಂದನೇ ಮಹೇಂದ್ರ ವರ್ಮನ ಮಗನಾಗಿರ್ತಕ್ಕಂತಹ ಒಂದನೇ ನರಸಿಂಹವರ್ಮ ಅಧಿಕಾರಕ್ಕೆ ಬಂದು ತನ್ನ ಕಣ್ಣ ಎದುರಿನಲ್ಲಿಯೇ ತನ್ನ ತಂದೆಯನ್ನ ಸೋಲಿಸಿ ಸಾಯಿಸಿರ್ತಕ್ಕಂತಹ ಎರಡನೇ ಪುಲಿಕೇಶಿಯ ಮೇಲೆ ದ್ವೇಷ ಸಾಧಿಸಿ ಸ್ಟಾರ್ಟ್ ಮಾಡ್ದ. ನಾ ಹೇಳಿದ ಪುಲ್ಲಲೂರು ಕದನದಲ್ಲಿ ಮಹೇಂದ್ರ ವರ್ಮನನ್ನ ಇಮ್ಮಡಿ ಪುಲಿಕೇಶಿ ಸೋಲಿಸಿದ, ರಣರಂಗದಲ್ಲಿ ಸಾಯಿಸಿದ. ಅದನ್ನು ತನ್ನ ಕಣ್ಣಾರೆ ಕಂಡಿದ್ದ ಒಂದನೇ ನರಸಿಂಹವರ್ಮ. ತನ್ನ ತಂದೆಗೆ ಸಾಯಿಸಿದನ್ನು ಯಾವತ್ತೂ ಮರ್ತಿರಲಿಲ್ಲ. ಹೀಗಾಗಿ ಎರಡನೇ ಪುಲಿಕೇಶಿ ಮೇಲೆ ಬಹಳಷ್ಟು ದ್ವೇಷ ಸಾಧಿಸ್ತಾ ಇದ್ದ. ಈ ದ್ವೇಷದಿಂದ ಸೇಡ್ ತೀರಿಸ್ಕೊಂಡು ಎರಡನೇ ಪುಲಿಕೇಶಿ ಸದೆ ಬಡಿಬೇಕು ಅಂತಕ್ಕಂಥದ್ದು ಈತನ ಮೂಲ ಗುರಿ ಕೂಡ ಆಗಿತ್ತು. ಆದ್ರೆ ಇಮ್ಮಡಿ ಪುಲಿಕೇಶಿ ಸಾಧಾರಣವಾಗಿರ್ತಕ್ಕಂಥ ಒಬ್ಬ ದೊರೆ ಅಲ್ಲ, ಸಾಧಾರಣವಾಗಿರ್ತಕ್ಕಂಥ ರಸ ಅಲ್ಲ, ಅಷ್ಟು ಸಲಿಸಲ್ಲ, ಇರುವೆ ಸೊಳ್ಳೆ ಹೊಡೆದು ಬಿಸಾಕದಲ್ಲ. ಅದಕ್ಕೋಸ್ಕರ ಅವನಿಗೆ ಅರ್ಥ ಆಯಿತು, ಒಂದು ನರಸಿಂಹವರ್ಮನಿಗೆ ತಿಳಿಯಿತು ಇದು ಅಷ್ಟೊಂದು ಈಸಿ ಇಲ್ಲ ಅಂತ. ಇದನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಈತ ಏನು ಮಾಡ್ತಾನೆ, ಚೇರರು, ಚೋಳರು ಮತ್ತು ಪಾಂಡ್ಯರನ್ನ ಸೇರಿಸ್ಕೋತಾನೆ, ತನ್ನ ಕಡೆ ಸೆಳ್ಕೊಂಡು ಮೈತ್ರಿ ಮಾಡಿಕೊಂಡು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಸೈನ್ಯವನ್ನು ಸಜ್ಜುಗೊಳಿಸ್ಕೊಂಡು ಇನ್ನೇನು ಎರಡನೇ ಪುಲಿಕೇಶಿ ಸಂಪೂರ್ಣವಾಗಿ ಸದೆ ಬಡಿಲೇಬೇಕಂತ ತಿಳ್ಕೊಂಡು ಏನು ಮಾಡ್ತಾನೆ, ಕ್ರಿಸ್ತ ಶಕ 642ರಲ್ಲಿ ಈ ಒಂದು ಮೈತ್ರಿ ಸೈನ್ಯವನ್ನು ತಗೊಂಡು ಇಮ್ಮಡಿ ಪುಲಿಕೇಶಿಯ ಮೇಲೆ ದಾಳಿ ಮಾಡ್ದ. ಅಲ್ಲದೆ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ಆತನ ಮೇಲೆ ಜಯ ಸಾಧಿಸಿದ. ಸರಿನಾ? ಆಗೇನಪ್ಪ ಅಂದರೆ ಸೋತಿರ್ತಕ್ಕಂತಹ ಈ ಒಂದು ಬಾದಾಮಿ ಚಾಲುಕ್ಯರ ಸೈನ್ಯ ವಾಪಸ್ ಬಾದಾಮಿ ಅಥವಾ ವಾತಾಪಿ ಕಡೆ ಹೊರಟಿತ್ತು. ಆಗ ಒಂದನೇ ನರಸಿಂಹವರ್ಮ ಹಿಂದಿರುಗುತ್ತಿರ್ತಕ್ಕಂತಹ ಬಾದಾಮಿ ಸೈನ್ಯವನ್ನು ಅಟ್ಕೊಂಡು ಹೋಗ್ತಾನೆ. ತಿಳಿತಾ? ಆ್ಯಕ್ಚುಲಿ ಈ ಒಂದನೇ ನರಸಿಂಹವರ್ಮ ಜಯ ಸಾಧಿಸಿದ, ಇಮ್ಮಡಿ ಪುಲಿಕೇಶಿ ಸೋತಿರ್ತಕ್ಕಂತಹ ಇಮ್ಮಡಿ ಪುಲಿಕೇಶಿಯ ಸೈನ್ಯ ವಾಪಸ್ ತನ್ನ ರಾಜಧಾನಿ ಆಗಿರ್ತಕ್ಕಂತಹ ಬಾದಾಮಿ ವಾತಾಪಿ ಕಡೆ ಹೋಗ್ತಾ ಇತ್ತು. ಓಡುತ್ತಿರುವ ಸೈನ್ಯವನ್ನು ಬೇಡದೆ ಬೆನ್ನತ್ತಿರ್ತಕ್ಕಂತಹ ಒಂದನೇ ನರಸಿಂಹವರ್ಮ ಆತನ ರಾಜಧಾನಿ ಆಗಿರ್ತಕ್ಕಂತಹ ಬಾದಾಮಿ ಅಥವಾ ವಾತಾಪಿ ತನ್ನ ಬೆನ್ನಟ್ಟಿಸ್ಕೊಂಡು ಹೋಗಿ ಬಾದಾಮಿ ತಲುಪ್ತಾನೆ. ಬಾದಾಮಿಯನ್ನು ಪ್ರವೇಶಿಸಿರ್ತಕ್ಕಂತಹ ಈ ಪಲ್ಲವರ ಸೈನ್ಯ ಏನಪ್ಪ ಅಂದರೆ ಪುಲಿಕೇಶಿಯನ್ನು ಸಾಯಿಸುವ ಮೂಲಕ ಪೂರ್ತಿ ಮೊದಲು ಸೋಲಿಸಿತ್ತು, ಇಲ್ಲಿ ಸಾಯಿಸಿಬಿಡ್ತು. ಪುಲಿಕೇಶಿ ಏನಪ್ಪ ಅಂದರೆ ಸತ್ತೋಗ್ಬಿಟ್ಟ. ಹೀಗೆ ಸತ್ತೋಗಿರ್ತಕ್ಕಂಥ ಇಮ್ಮಡಿ ಪುಲಿಕೇಶಿ ಕೊಲೆ ಆದ್ಮೇಲೆ ಆ ಬಾದಾಮಿ ಚಾಲುಕ್ಯ ಏನು ಸಾಮ್ರಾಜ್ಯ ಇತ್ತಲ್ಲ, ಆ ಒಂದು ರಾಜ್ಯ ಇತ್ತಲ್ಲ, ಸಂಪೂರ್ಣವಾಗಿ ವಶಪಡಿಸ್ಕೋತಾನ. ಆ ಒಂದು ಬಾದಾಮಿ ಚಾಲುಕ್ಯರ ವಂಶೀಯ ಸಾಮ್ರಾಜ್ಯ ಯಾರ ಕಡೆ ಬಂತು? ಈಗ ಒಂದನೇ ನರಸಿಂಹವರ್ಮನ ಕೈದ ಬಂತು. ವಾತಾಪಿಯಲ್ಲಿ ಈ ಒಂದು ವಿಜಯದ ಸಂಕೇತವಾಗಿ ವಿಜಯ ಸ್ತಂಭವನ್ನು ನೆಡ್ತಾನೆ. ಅಲ್ಲದೆ ವಾತಾಪಿ ಕೊಂಡ ಅಂತಕ್ಕಂಥ ಬಿರುದನ್ನು ಧರಿಸ್ಕೊಂಡು ಅಲ್ಲಿಂದ ಹಿಂದಿರ್ತಕ್ಕಂಥದ್ದು. ಹೀಗೆ ಒಂದನೇ ಮಹೇಂದ್ರ ವರ್ಮ ಸೋತಿದ್ದ ಯಾರಿಂದ? ಇಮ್ಮಡಿ ಪುಲಿಕೇಶಿಯಿಂದ. ಅದೇ ಒಂದನೇ ನರಸಿಂಹವರ್ಮ ಇಮ್ಮಡಿ ಪುಲಿಕೇಶಿನ ಸೋಲಿಸಿ ಸಾಯಿಸಿ ವಾತಾಪಿ ಕೊಂಡ ಅಂತಕ್ಕಂತಹ ಬಿರುದನ್ನು ಪಡಿತಾನೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್. ಶಿವಸ್ಕಂದವರ್ಮ ಈತ ಪಲ್ಲವರ ಸ್ಥಾಪಕ ಕೂಡ ಹೌದು. ನೆಕ್ಸ್ಟ್ ಬರ್ತಾ ಹೋಗ್ತೀವಿ. ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ದಂಡನಾಯಕ. ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ದಂಡನಾಯಕ ಯಾರು ಅಂತಕ್ಕಂಥದ್ದು ಆಪ್ಷನ್ ಎ ಘಾಜಿ ಮಲ್ಲಿಕ್, ಆಪ್ಷನ್ 2 ಜಲಾಲುದ್ದೀನ್, ಆಪ್ಷನ್ 3 ಮಲ್ಲಿಕ್ ಕಾಫರ್, ಆಪ್ಷನ್ 4 ಕುತ್ಬುದ್ದೀನ್ ಮುಬಾರಕ್ ಅಂತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ಇಡೀ ದೆಹಲಿ ಸುಲ್ತಾನರಲ್ಲಿಯೇ ಅತ್ಯಂತ ಪ್ರಸಿದ್ಧ ಹಾಗೂ ಪ್ರಮುಖನಾಗಿರ್ತಕ್ಕಂತಹ ಒಬ್ಬ ಸುಲ್ತಾನ ಯಾರು ಅಂತಂದರೆ ಅಲ್ಲಾವುದ್ದೀನ್ ಖಿಲ್ಜಿ. ಈ ಅಲ್ಲಾವುದ್ದೀನ್ ಖಿಲ್ಜಿ ಅಂತಂದ ತಕ್ಷಣ ಈತನು ತನ್ನದೇ ಆಗಿರ್ತಕ್ಕಂತಹ ದಂಡಯಾತ್ರೆ ಮಾಡಿದ್ದ, ದಿಗ್ವಿಜಯ ಕೈಗೊಂಡಿದ್ದ. ಅಲ್ಲಿ ಆತ ಕೈಗೊಂಡಿರ್ತಕ್ಕಂತಹ ದಿಗ್ವಿಜಯಗಳನ್ನ ಎರಡು ರೀತಿ ಮಾಡ್ತೀವಿ. ಒಂದು ಉತ್ತರದ ದಂಡಯಾತ್ರೆ, ಇನ್ನೊಂದು ದಕ್ಷಿಣದ ದಂಡಯಾತ್ರೆ. ಉತ್ತರ ದಂಡಯಾತ್ರೆ ಕೈಗೊಳ್ಬೇಕಾಗಿದ್ರ ಈತನು 3 ಪ್ರಮುಖವಾಗಿರ್ತಕ್ಕಂತಹ ದಂಡನಾಯಕರಿಗೆ ಇಟ್ಕೊಂಡಿದ್ದ. ಒಂದು ಉಲುಘ್ ಖಾನ್, ಎರಡನೇದು ನಸ್ರತ್ ಖಾನ್, ಮೂರನೇದು ಜಾಫರ್ ಖಾನ್. ನೋಡ್ರಿ, ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ಬಹಳಷ್ಟು ಪ್ರಮುಖ ಪಾತ್ರ ವಹಿಸಿರ್ತಕ್ಕಂತಹ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರು 3 ಆಗಿರ್ತಾರೆ. ಒಂದು ಉಲುಘ್ ಖಾನ್, ಎರಡನೇದು ನಸ್ರತ್ ಖಾನ್, ಮೂರನೇದು ಜಾಫರ್ ಖಾನ್. ದಕ್ಷಿಣ ಭಾರತ ದಂಡಯಾತ್ರೆ ಅಂತ ಬಂದಾಗ ಓನ್ಲಿ ಒನ್ ಪರ್ಸನ್, ಒನ್ ಆ್ಯಂಡ್ ಓನ್ಲಿ ಅಂತ ತಿಳ್ತಾ. ಅವನು ಯಾರಪ್ಪ ಅಂದ್ರೆ ಮಲ್ಲಿಕ್ ಕಾಫರ್ ಅಂತಕ್ಕಂಥ ವ್ಯಕ್ತಿ. ಈತ ಮಲ್ಲಿಕ್ ಕಾಫರ್ ಅಂತ ಬಂದಾಗ ಈ ಮಲ್ಲಿಕ್ ಕಾಫರ್ ನಾನು ಅವನಲ್ಲ ಅವಳು ಅಂತಕ್ಕಂಥದ್ದು ಅಂದರೆ ಅರ್ಥ ಏನು, ನಪುಂಸಕ ಆಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಭಾಳ ಡೀಟೇಲ್ ಆಗಿ ನಾನು ಕ್ಲಾಸ್ ಬಂದಾಗ ಹೇಳ್ತೀನಿ. ಅಲ್ಲಾವುದ್ದೀನ್ ಖಿಲ್ಜಿ ಬಂದಾಗ ಆತನ ದಂಡಯಾತ್ರೆ ಅಂತ ಬಂದಾಗ ಭಾಳ ಚಲೋ ಸ್ಟೋರಿ ಅದ. ಮಲ್ಲಿಕ್ ಕಾಫರ್ ಹೆಂಗೆ ಸಿಕ್ಕಿದ, ಅವ್ನ ಟಾರ್ಗೆಟ್ ಏನು, ಅವ್ನು ಹೆಂಗೆ ಹೋರಾಟ ಮಾಡ್ತಿದ್ದ, ನೋಡೋಕೆ ಹೆಂಗಿದ್ದ, ಅದೊಂದು ರೋಚಕವಾಗಿರ್ತಕ್ಕಂಥ ಕಥೆ ಅದು. ಹೀಗಾಗಿ ಅದ್ರ ಬಗ್ಗೆ ಅಷ್ಟು ಡೀಟೇಲ್ ಬೇಡ. ಈಗ ಜಸ್ಟ್ ಪೇಪರ್ ಸೊಲ್ಯೂಷನ್
ಪೇಪರ್ ಪ್ರಾಸ್ಪೆಕ್ಟ್ ಆಗಿ ಹೋಗ್ತಾ ಹೋಗೋಣ. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಅಂತ ಬಂದಾಗ 4 ಜನ ಭಾಳ ಇಂಪಾರ್ಟೆಂಟು. ಉತ್ತರಕ್ಕೆ 3, ದಕ್ಷಿಣಕ್ಕೆ 1. ಉತ್ತರಕ್ಕೆ ಉಲೂಗ್ ಖಾನ್, ನಸ್ರತ್ ಖಾನ್, ಜಾಫರ್ ಖಾನ್. ಇಲ್ಲಿ ಯಾರ ಹರೇನಿಗೆ ಅದರಲ್ಲಿ ಉಲೂಗ್ ಖಾನ್ ಇಲ್ಲ, ನಸ್ರತ್ ಖಾನ್ ಇಲ್ಲ, ಜಾಫರ್ ಖಾನ್ ಇಲ್ಲ. ನೆಕ್ಸ್ಟ್ ದಕ್ಷಿಣ ಅಂತ ಬಂದಾಗ ಮಲ್ಲಿಕ್ ಕಾಫರ್ ಭಾಳ ಇಂಪಾರ್ಟೆಂಟು. ಆಪ್ಷನ್ 3 ರೈಟ್ ಆನ್ಸರ್. ಮಲ್ಲಿಕ್ ಕಾಫರ್ ಪ್ರಮುಖವಾಗಿರ್ತಕ್ಕಂಥ ಒಬ್ಬ ದಂಡನಾಯಕ ಆಗಿರ್ತಕ್ಕಂಥದ್ದು. ಜಲಾಲುದ್ದೀನ್ ಖಿಲ್ಜಿ ಅಂತ ಬಂದಾಗ ಈತ ಖಿಲ್ಜಿ ಸಂತತಿ ಒಬ್ಬ ಸ್ಥಾಪಕ ಆಗಿರ್ತಕ್ಕಂಥದ್ದು. ಇಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ದಂಡನಾಯಕರಲ್ಲ. ಸೊ ಹೀಗಾಗಿ 97ನೇ ಪ್ರಶ್ನೆಗೆ 3ನೇ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಫ್ರೆಂಡ್ಸ್, ಇಷ್ಟು ಪ್ರಿವಿಯಸ್ ಇಯರ್ ಕೇಳಿರ್ತಕ್ಕಂತಹ TET ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ಓದಿರ್ತಕ್ಕಂಥ ಇತರೆ ಇತಿಹಾಸ ಸಂಬಂಧಪಟ್ಟಂಥ ಒಂದಿಷ್ಟು ಪ್ರಶ್ನೆಗಳನ್ನು ನೆಕ್ಸ್ಟ್ ಸೆಷನಲ್ಲಿ ನೋಡ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ನಾನು ಯಾಕೆ ಇಷ್ಟೊಂದು ಡೀಪಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಗೆ ವಿಷಯ ಗೊತ್ತಾಗಬೇಕು. ಒಂದು ಆಪ್ಷನ್ಸ್, ಈಗ ಸಪೋಸ್ ಎಕ್ಸಾಂಪಲ್ ನನಗೆ ವರ್ಧಮಾನ ಮಹಾವೀರ ಜನ್ಮಸ್ಥಳ ಅಂದ ತಕ್ಷಣ ಕುಂಡಲ ಗ್ರಾಮ ಗೊತ್ತಾಯಿತು ಅಂತ ತಿಳ್ಕೊರಿ. ಎಸ್, ಓಕೆ, ಅದು ಗುಡ್ ಆ್ಯಂಡ್ ಬೆಸ್ಟ್. ಆದ್ರೆ 3 ಆಪ್ಷನ್ಸ್ ಕೂಡ ಗೊತ್ತಾಗಿರ್ಬೇಕು. ನೀವು ಒಂದು ಪ್ರಶ್ನೆ ಬಿಡಿಸಿದಾಗ ಕೇವಲ ಆಬ್ಜೆಕ್ಟಿವ್ ಆಗಿ ಒಂದೇ ಆಪ್ಷನ್ಸ್ ಏನಪ್ಪ ಅಂದರೆ ಜೋತ್ಕೊಂಡು ಬಿಡೋದು ಬೇಡ. ಮೀನ್ 3 ಆಗಲ್ಲ ಅಂತಂದರೆ ಯಾಕೆ ಆಗಲ್ಲ ಅಂತ ಒಂದು ಪ್ರಶ್ನೆ ಅಂತ ಬಿಡಿಸಿದಾಗ ಕೇವಲ ಒಂದು ಪ್ರಶ್ನೆಗೆ ಓದಬಾರ್ದು. ಅಬ್ಜೆಕ್ಟಿವ್ ಟೈಪ್ ಪ್ರಶ್ನೆ ಅಂತ ಬಂದಾಗ ನೀವು ಅದಕ್ಕೆ ಒಂದೇ ಪ್ರಶ್ನೆಯಲ್ಲಿ 4 ಪ್ರಶ್ನೆ ಹುಡುಕ್ಬೇಕು. ಈಗ ಸಪೋಸ್ ಎಕ್ಸಾಂಪಲ್ ಸಾರನಾಥ ಏನು ಸ್ಪೆಷಾಲಿಟಿ? ಬುದ್ಧನ ಪ್ರಥಮ ಬೋಧನೆ ಆಗಿರ್ತಕ್ಕಂಥದ್ದು. ಪಾವಪುರಿ ಏನು? ಮಹಾವೀರರ ನಿಧನ ಆಗಿರ್ತಕ್ಕಂಥದ್ದು. ಕುಶಿನಗರ ಏನು? ಬುದ್ಧರ ನಿಧನ ಆಗಿರ್ತಕ್ಕಂಥದ್ದು. ಕುಂಡಲಗ್ರಾಮ ಏನು? ಮಹಾವೀರ ಜನ್ಮಸ್ಥಳ. ಈ ರೀತಿ 4 ಸರ್ ಎಲ್ಲದಕ್ಕೂ ಹಿಂಗೆ ಬರ್ತಾವೇನು? ಎಸ್, ಕೆಲವೊಂದು ಬರ್ತವೆ, ಕೆಲವೊಂದು ಬರಲ್ಲ. ಹೀಗಾಗಿ ನೀವು ಅಟ್ಲೀಸ್ಟ್ ಒಂದು 10 ಪ್ರಶ್ನೆ ಬಿಡಿಸಿರಪ್ಪ ಅಂತಂದರೆ ನಿಮ್ಗೆ 40 ಪ್ರಶ್ನೆ ಆಗಿದ್ರೂ ಕೂಡ ಪರವಾಗಿಲ್ಲ. ಅಟ್ಲೀಸ್ಟ್ ಒಂದು 20-25 ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೇಕು. ಆ ರೀತಿ ನೀವು ಅಬ್ಜೆಕ್ಟಿವ್ ಟೈಪ್ ಪ್ರಶ್ನೆ ಬಿಡಿಸ್ತಾ ಹೋಗಬೇಕು. ಅದು ಅನಾಲಿಸಿಸ್ ಮಾಡ್ತಕ್ಕಂಥ ಒಂದು ವಿಧಾನ ಅದು. ಈಗ ಸಪೋಸ್ ವರ್ಧಮಾನ ಮಹಾವೀರ ಜನಿಸಿರ್ತಕ್ಕಂಥದ್ದು, ಕುಂಡಲಗ್ರಾಮ ಮುಗಿತಪ್ಪ, ವಾತಾಪಿಕೊಂಡ, ಒಂದು ನರಸಿಂಹವರ್ಮ, ಅಲ್ಲಾವುದ್ದೀನ್ ಖಿಲ್ಜಿ ಪ್ರಮುಖ ದಂಡನಾಯಕ, ಮಲ್ಲಿಕ್ ಕಾಫರ್, ಇಂಥ ಸಿಂಪಲ್ ಆ್ಯಕ್ಚುಲಿ ಕರೆಕ್ಟ್ ಅವೆಲ್ಲ. ಬಟ್ ನೀವು ಈ ರೀತಿ ಓದೋದ್ರಿಂದ ಕೇವಲ ಕಂಠಪಾಠ ಮಾಡ್ಬೋದು ಅಷ್ಟೇ ಹೊರತು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ ಸಾಧ್ಯ ಆಗೋದಿಲ್ಲ. ಒಂದು ವಿಷಯ ಅರ್ಥ ಆಗಬೇಕಾಗಿತ್ತು ಅಂದ್ರೆ ನಿಮ್ಗೆ ವಿಷಯ ಕ್ಲಿಯರ್ ಆಗಬೇಕಾಗಿತ್ತು ಅಂದ್ರೆ ಸ್ವಲ್ಪ ಅನಾಲಿಸಿಸ್ ಮಾಡ್ತಕ್ಕಂಥದ್ದು 3 ಯಾಕೆ ಆಗಲ್ಲ, ಇದು ಯಾಕೆ ಆಗ್ತದೆ ಅಂತ ನೋಡ್ತಾ ಹೋಗಬೇಕು. ಸೊ ಇನ್ನಿತರ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ಮುಂದಿನ ಸೆಷನಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈಗಾಗಲೇ TET ಮತ್ತು HSTR ಸಂಬಂಧಪಟ್ಟಂತಹ ನಮ್ಮ ಆನ್ಲೈನ್ ತರಗತಿಗಳು ಪ್ರಾರಂಭ ಆಗಿರ್ತವೆ. ಸೊ ದಯವಿಟ್ಟು ಯಾರಾದರೂ ಇಂಟ್ರೆಸ್ಟೆಡ್ ಆಗಿದ್ರೆ ಇಲ್ಲಿ ಕಾಣ್ತಕ್ಕಂತಹ ನಂಬರ್ಗೆ ಕರೆ ಮಾಡುವ ಮೂಲಕ ನಮ್ಮ ಒಂದು ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಯಾಕಂದ್ರೆ ಲಿಮಿಟೆಡ್ ಸೀಟ್ಸ್ ಅವೈಲೇಬಲ್ ಅದಾವೆ. ನಾವೇನಪ್ಪ ಅಂದರೆ ಕೊಡ್ತಕ್ಕಂಥ ಕ್ವಾಲಿಟಿ, ನಾವು ಸಪೋಸ್ ಎಕ್ಸಾಂಪಲ್ ಎಲ್ಲವನ್ನು ಕ್ವಾಲಿಟಿಯಾಗಿ ಕೊಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಸಾಧ್ಯ ಆದಷ್ಟು ಲೆಸ್ ಎರರ್ ಇರಬೇಕು, ಕ್ವಾಲಿಟಿ ಕ್ಲಾಸಸ್ ಇರಬೇಕು. ನಮ್ಮ ಹುಡುಗರಿಗೆ ಏನಪ್ಪ ಅಂದರೆ ಒಂದು ಯಾವುದೋ ದಡ ಸೇರ್ಲಿಕ್ಕೆ ಅನುಕೂಲ ಆಗಬೇಕಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ನಾವು ಈ ಬ್ಯಾಚನ್ನು ಸ್ಟಾರ್ಟ್ ಮಾಡಿದ್ದೀವಿ. ಆ ತಕ್ಕಂತೆ ಏನಪ್ಪ ಅಂದರೆ ನಮ್ಮ GPSTR CET ಬ್ಯಾಚ್ ತುಂಬ ಸಕ್ಸಸ್ಫುಲ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ರೈಸ್ ಆಗಿರ್ತಕ್ಕಂಥದ್ದು ನಮ್ಮ ಕ್ಲಾಸಸ್ಸಿಂದನೇ. ಸೊ ಅದು ತುಂಬಾ ಖುಷಿ ಕೊಟ್ಟಿರ್ತಕ್ಕಂಥ ವಿಷಯ. ಆ ರೀತಿ ಏನಪ್ಪ ಅಂದರೆ ನಾವು ಒಂದು ಆ ನಂಬಿಕೆ ಮೇಲೆ, ಆ ಭರವಸೆ ಮೇಲೆ, ಆ ವಿಶ್ವಾಸದ ಮೇಲೆ ಮತ್ತೆ TET ಆ್ಯಂಡ್ HSTR ಬ್ಯಾಚ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಯಾರಾದರೂ ಇಂಟ್ರೆಸ್ಟ್ ಆಗಿದ್ರೆ ಆದಷ್ಟು ಬೇಗ ನಮ್ಮ ಈ ಒಂದು ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಿ ಮತ್ತಷ್ಟು ನಮ್ಮ ತರಗತಿಯ ಸದುಪಯೋಗ ಪಡಿಸ್ಕೋಬೇಕು ಅಂತಕ್ಕಂಥ ಹೇಳುತ್ತಾ ಮುಂದಿನ ಒಂದು ಸೆಷನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್.